श्रुतिस्मृतिपुराणानामालयं करुणालयं नमामि भगवत्पादं शङ्करं शङ्कराचार्यं वन्देदं सच्चिदानन्दं विधिमर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म यादप्प अथोवाच उद्दालक मारुणिमा आಯ್ತಾ ಉದ್ದಾರ ಕಾರುಣ್ಯ ಆಯ್ತಾ ಪಾದೂತೆ ಬೆಂಬಲಾಸ್ಯತ ಭಾಷ್ಯ ಆಯ್ತು 132 ಆಗಬೇಕು ಬೆಂಬಲಾಸ್ಯತ ಬಿಂಬಲಾನು ಶತಾಂಶ 32 ಇದು ಮಂಚು ಆಯ್ತನಾ ಓದಿ ತಾನ್ ಹೋವಾಚ ಏತೇ ವೈ ಖಲು ಯೋಯಂ ಪೃಥಗಿವ ಇಮಮಾತ್ಮಾನಂ ವೈಶ್ವಾನರಂ ವಿದ್ವಾಗುಂಸೋ ಅನ್ನಮತ್ಥಾ ಯಸ್ತೇತಮೇವಂ ಪ್ರಾದೇಶಮಾತ್ರಂ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಮುಪಾಸ್ತೆ ಸರ್ವೇಷು ಲೋಕೇಷು सर्वेषु भूतेषु सर्वेषु आत्मसु अन्नमत्ति सर्वेषु लोकेषु सर्वेषु भूतेषु सर्वेषु आत्मसु अन्नमत्ति तान् होवाच एते वै खलु यूयं पृथगिमेमात्मानं वैश्वानरं विद्वागुंसो अन्नमत्था यस्त्वेतमेवं प्रादेशमात्रम् अभिविमानम् आत्मानं वैश्वानरम् उपास्ते सः सर्वेषु लोकेषु सर्वेषु भूतेषु सर्वेषु आत्मसु अन्नमत्ति ಅವರನ್ನು ಕುರಿತು ಹೇಳ್ದ ನೀವೆಲ್ಲರೂ ಕೂಡ ಪೃಥಗಿವ ಬೇರೆ ಬೇರೆಯೋ ಎಂಬಂತೆ ಉಪಾಸನೆ ಮಾಡ್ತಿದ್ದೀರಾ ಒಬ್ಬೊಬ್ರು ಒಂದೊಂದನ್ನೇ ಮಾಡ್ತಿದ್ದೀರಾ ನೀವೇ ಅಷ್ಟನ್ನು ಕೂರಿಸ್ಕೊಂಡ್ಬಿಟ್ಟಿದ್ರೆ ಅದೇ ವೈಶ್ವಾನ ಆಗ್ಬಿಡ್ತಿತ್ತು ಅದೇ ಅದಕ್ಕೆ ಗುಣ ಹೇಳ್ಕೊಬೇಕು ಗುಣ ಗೊತ್ತಿಲ್ಲ ಅವರಿಗೆ ಜುಲೋಕವನ್ನೇ ವೈಶ್ವ ಅನ್ಕೊಂಡಿದ್ದ ಜುಲೋಕ ತಲೆ ಮತ್ತೆ ಸುತೇಜ ಅಂತ ಗುಣ ಅಂತ ಗೊತ್ತಿಲ್ಲ ಅದಕ್ಕೆ ಎರಡನೇವನು ಸೂರ್ಯನನ್ನೇ ವೈಶ್ವಾನ ಮಾಡ್ತಿದ್ದ ಸೂರ್ಯ ಕಣ್ಣು ಮಾತ್ರವೇ ಹೊರತು ಪೂರ್ತಿ ವೈಶ್ವ ಅಲ್ಲ ಅದಕ್ಕೆ ವಿಶ್ವರೂಪ ಅಂತ ಗುಣ ಅಂತ ಈ ಪ್ರಾಣನೇ ವೈಶ್ವಾನ ಅಂದ್ಕೊಂಡಿದ್ದ ಪ್ರಾಣ ಪ್ರಸಗ್ವರ್ಚಾತ್ಮ ಅಂತ ಗುಣ ಅದು ಪ್ರಾಣ ಒಂದು ಮುಖ್ಯ ಪ್ರಾಣ ಹೊರತು ವೈಶ್ವಾನ ಪೂರ್ಣ ಅಲ್ಲ ಈ ಆಕಾಶವನ್ನೇ ವೈಶ್ವಾನ ಅಂದ್ಕೊಂಡಿದ್ದ ಆಕಾಶ ನಡುಮೈ ಬಹುಲ ಗುಣ ಅಂತ ಈ ನೀರನ್ನೇ ವೈಶ್ವಾನ ಅಂತ ಮಾಡ್ತಿದ್ದ ನೀರು ವೈಶ್ವಾನಾತ್ಮ ಕಿಬ್ಬಟ್ಟೆ ಹೊರತು ವೈಶ್ವಾನದ ಅಲ್ಲ ಪೂರ್ತಿ ಅದಕ್ಕೆ ರೈನ್ ಗುಣ ಅಂತದ ಹಾಗೆ ಅಖಂಡ ಭೂಮಿಯನ್ನೇ ವೈಶ್ವಾನರ ಅಂತ ಭಾಷೆ ಮಾಡ್ತಿದ್ದ ಉದ್ದಾರಕ ಅದು ಪಾದವೇ ಹೊರತು ಪೂರ್ತಿ ವೈಶ್ವಾನರ ಅಲ್ಲ ಅದಕ್ಕೆ ಪ್ರತಿಷ್ಠಾ ಗುಣ ಈ ರೀತಿಯಾಗಿ ನೀವು ಆ ಒಂದೊಂದನ್ನೇ ವೈಶ್ವಾನ ಅಂದ್ಕೊಂಡಿದ್ದೀರಲ್ಲ ಅದು ಅದರ ಅವಯವ ಅದಕ್ಕೆ ಒಂದು ಗುಣ ಇದೆ ಅಂತ ಹೇಳಿ ಈ ರೀತಿ ಯಾರು ಉಪಾಸನೆ ಈ ರೀತಿ ವಿದ್ವಾಗುಂಸಃ ತಿಳಿದವರಾಗಿ ಉಪಾಸನೆ ಮಾಡುತ್ತಾ ನೀವು ಅನ್ನವನ್ನು ತಿನ್ನುವರಾಗಿದ್ದೀರಾ ಯಾವನಾದರೂ ಪ್ರಾದೇಶ ಮಾತ್ರ ಎರಡರ್ಥ ಪ್ರದೇಶ ಅಂದ್ರೆ ಚೋಟು ಅಂತ ಪ್ರಾದೇಶ ಅಂದ್ರೆ ಈ ಚೋಟು ಜಾಗದಲ್ಲಿ ಇದು ಕೌಶಿತಿಕೆ ಉಪನಿಷತ್ತಿನಲ್ಲಿ ಇದೇ ಇದು ಸುತೇಜ ಇದು ಚಕ್ಷು ವಿಶ್ವರೂಪ ಇದು ಪ್ರಸಂಗತ ಪ್ರಾಣ ಇದು ಸಂದೇಹೋ ಬಹ ಇದು ರೈ ಅನ್ನ ಭಾಗ ರೈ ಇದೇ ಚುಬುಕ ಮೂರ್ಧಾದಿ ಚುಬುಕ ಅಂದ್ರೆ ಗಲ್ಲ ಮೂರ್ಧಾದಿ ಚುಬುಕಾಂತವಾಗಿ ಈ ಪ್ರಾದೇಶ ಅಂದ್ರೆ ಚೋಟು ಅರ್ಥವೂ ಇದೆ ಪ್ರದೇಶ ಭವ ಪ್ರಾದೇಶ ಅಂತ ಅರ್ಥ ಮಾಡಿದ್ದಾರೆ ಜುಲೋಕಾದಿ ಪೃಥ್ವಿ ಅಂತ ಪ್ರದೇಶಗಳಲ್ಲಿ ಒಂದು ಅರ್ಥ ಈ ಮೂರ್ಧಾದಿ ಚುಬುಕಾಂತ ಪ್ರದೇಶ ಅಂತ ಅರ್ಥ ಎರಡು ಪ್ರದೇಶಗಳು ಅಭಿವಿಮಾನ ಅಳೆಯಲ್ಪಡುತ್ತಿರುವ ಆಭಿಮುಖ್ಯೇನ ವಿಮಾನಂ ಅಭಿ ಅಂದ್ರೆ ನಮ್ಗೆ ಅಭಿಮುಖವಾಗಿ ವಿ ಅನ್ನೋ ಉಪಸರ್ಗ ಮಾನ ಮಾನ ಹಾಕಿ ಮಾನ ಮೇಲೆ ಅಳೆಯಲ್ಪಡುತ್ತಿರುವ ವಿಶ್ವಾದರಾತ್ಮವನ್ನು ಯಾರು ಉಪಾಸನೆ ಮಾಡ್ತಾನೋ ಅವನು ಎಲ್ಲಾ ಲೋಕಗಳಲ್ಲೂ ಎಲ್ಲಾ ಭೂತಗಳಲ್ಲೂ ಎಲ್ಲಾ ಆತ್ಮರುಗಳಲ್ಲೂ ಇರ್ತಾನೆ ಅಂತ ಆತ್ಮಸು ಅನ್ನಮತ್ತಿ ಅಂತ ಇಲ್ಲ ಇಲ್ಲಿಂದ ಇಲ್ಲಿಗೇನೆ ಪೂರ್ತಿ ವೈಶ್ವಾನ ಸ್ವರೂಪ ಮಾಡ್ಬಿಟ್ಟಿದೆ ಇದೇ ವಿಶ್ವರೂಪ ಇದೇ ಸುತೇಜ ಇದೇ ಪ್ರಸಗ್ವತ್ತಾತ್ಮ ಇದೇ ಸಂದೇಹ ಇದೇ ರಯಿ ನಾಲ್ಗೆ ನೀರ ರಯಿ ಇದೇ ಗಲ್ಲವೇ ಪ್ರತಿಷ್ಠಾ ಇದೇ ವೈಶ್ವಾನಾತ್ಮ ರೂಪ ಅಂತ ಹೇಳಿ
ಈ ಕೌಶಿಕಿ ಉಪನಿಷತ್ತು ಹಾಗೂ ಒಂದು ರೀತಿ ಉಪಾಸನೆ ಮಾಡೋ ಹೇಳಿದೆ. ಎರಡು ತರಹ ಉಪಾಸನಾ ಪ್ರಕಾರ. ಇದು ಅಧ್ಯಾತ್ಮ ಆಯಿತು. ಅದು ಆದಿದೈವಿಕವಾಗಿ ದ್ವಿಲೋಕಾದಿ ಪೃಥ್ವಿಯಂತವಾಗಿ ಉಪಾಸನೆ ಮಾಡೋದು. ಬಹಳ ಒಳ್ಳೆ ಉಪಾಸನೆ. ಸಾಕ್ಷಾತ್ ಪರಮಾತ್ಮನನ್ನೇ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ಅಂತ ಹೇಳಿ ಬ್ರಹ್ಮಸೂತ್ರದಲ್ಲಿ ಇದಕ್ಕೆ ಸೂತ್ರ ಇದೆ. ವೈಶ್ವಾನರ ಅಂತ ಹೇಳಿ ಸಾಕ್ಷಾತ್ ಪರಮಾತ್ಮನನ್ನೇ ವೈಶ್ವಾನರ ಎಂಬ ಗುಣದಿಂದ ಉಪಾಸನೆ ಮಾಡೋದನ್ನು ಹೇಳ್ತಾ ಇದೆ. ವೈಶ್ವಾನರಾತ್ಮ ಪ್ರಾಪ್ತದಿಂದ ಜಾಗೃತ ಅಭಿಮಾನಿ ದೇವತೆಯಲ್ಲಿ ಒಂದಾಗೋದು. ಇಡೀ ಎಚ್ಚರ ಪ್ರಪಂಚಕ್ಕೆ, ಜಾಗ್ರ ಪ್ರಪಂಚಕ್ಕೆ ಸಾಕ್ಷಿಯಾಗಿರುವ ಆತ್ಮನನ್ನೇ ವೈಶ್ವಾನರ ವೈಶ್ವಾನರ ಅಂತ ಹೇಳ್ತಾ ಇದೆ. ಇವನೇ ಕೇವಲ ಮನೋಪಾಧಿಕರಾಗಿ ದೃಶ್ಯ ಪ್ರಪಂಚವನ್ನು ಬೆಳಗುತ್ತಿದ್ದರೆ ಅವನಿಗೆ ತೇಜಸ್ ಅನಿಸಿದ್ರು. ಈ ಉಭಯ ರೂಪವಾದ ದೃಶ್ಯ ಪ್ರಪಂಚವನ್ನು ಬಿಟ್ಟು ತಾನೇ ತಾನಾಗಿ ಏನೂ ಅರಿತಿಲ್ಲ ಅನ್ನೋ ರೂಪದಂತೆ ಕಲ್ಪಿತವಾಗಿ ತೋರುತ್ತಿದ್ದರೆ ಅವನಿಗೆ ಪ್ರಾಜ್ಞ ಅಂತ. ಉಭಯ ರೂಪವಾದಂತಹ ಜಾಗೃತೋಪಾಧಿಯನ್ನು ಸ್ವಪ್ನೋಪಾಧಿಯನ್ನು ಬಿಟ್ಟು ಕೇವಲ ಸುಷುಪ್ತಾತ್ಮನಾದಿ ತೋರುತ್ತಿರುವ ಆತ್ಮನಿಗೆ ಪ್ರಾಜ್ಞ ಅನ್ಸುತ್ತೆ. ಈ ಮೂರು ನನ್ನಲ್ಲಿ ಕಲ್ಪಿತವಾಗಿದೆ, ಮೂರು ನನ್ನಲ್ಲಿ ಇಲ್ಲ, ನನಗೆ ಮೂರು ಹೆಸರು, ನನ್ನನ್ನು ಬಿಟ್ಟು ಮೂರಿಲ್ಲ ಅಂತ ತಿಳ್ಕೊಂಡು ತನ್ನ ಸ್ವರೂಪ ಇದಕ್ಕೆ ಅತೀತವಾಗಿದೆ ಅಂತ ಕಂಡ್ಕೊಂಡ ತುರಿಯ ಅನ್ಸುತ್ತೆ. ತುರಿಯ ಬೇರೆ ಇಲ್ಲ, ತುರಿಗಿರಿ ಕಡ್ತಾ ಗಿರ್ತಾ ಇಲ್ಲ. ಅಲ್ಲಿ ತುರಿಯಿಂದ ಕಡಿತ ಅಂತ ಒಂದು ಅರ್ಥ ಇದೆ ಕನ್ನಡದಲ್ಲಿ. ತುಂಬಾ ತುರಿಕೆ ಆಗ್ತಾ ಇದೆ ಅಂತ. ಆ ತುರಿಯಲ್ಲಿ ಕಟ್ತಾ ಇಲ್ಲ. ತುರಿಯ ಅಂದ್ರೆ ಕಲ್ಪಿತವಾದ ಮೂರಕ್ಕೆ ನಾಲ್ಕನೇದು ಅಂತ. ಮಾಯಾ ಸಂಖ್ಯಾ ತುರಿಯ ಅದು. ಕೇಳಿಸ್ತಿಲ್ಲ ಹಿಂಗೆ ನಿಂತು. ವೈಶ್ವಾನರನೇ ಮನೋಪಾಧಿಕವಾದ ವಾಸನಾಮಯವಾದ ಪ್ರಪಂಚವನ್ನು ಬೆಳಗುವಾಗ ಇಲ್ಲಿ ತೈಜಸ ಅನ್ಸಿಸ್ತು. ಇವನ ಈ ಎರಡು ಪ್ರಕಾರವಾದ ಸ್ಥೂಲ ಪ್ರಪಂಚವನ್ನು ಸೂಕ್ಷ್ಮ ಪ್ರಪಂಚವನ್ನು ಬಿಟ್ಟು ತಾನೇ ತಾನಾಗಿದ್ದಾಗ ಅವನಿಗೆ ಪ್ರಾಜ್ಞ ಸುಷುಪ್ತಾತ್ಮ ಅಂತ ಮೂರನೇ ಹೆಸರು. ಇದು ಮೂರು ಅವಸ್ಥೆಯಿಂದ ಬಂದ ಹೆಸರೇ ಹೊರತು ಸ್ವರೂಪದಿಂದ ಮೂರು ಅಲ್ಲದವನು, ಮೂರು ಇಲ್ಲದವನು, ಮೂರಕ್ಕೂ ಮೀರಿದವನು, ಮೂರಾಗಿ ಇವನೇ ತೋರ್ತಾ ಇದ್ದಾನೆ. ಒಂದು ಹಗ್ಗ ಹಾವಾಗಿ, ಹೂವಿನ ಮಾಲೆಯಾಗಿ, ನೀರಿನ ಕೋಡಿಯಾಗಿ ತೋರಿದ್ರೆ ನಿಜವಾಗಿ ಹಗ್ಗ ಮೂರು ಅಲ್ವೋ, ಅದು ಮೂರಾಗಿ ಇದೇ ತೋರ್ತಾ ಇದೆಯೋ. ಅದೇ ರೀತಿ ತುರಿಯವೇ ಮೂರು ಅವಸ್ಥೆಯಾಗಿಯೂ ಅವಸ್ಥಾವಂತನಾದ ವಿಷಯದ ಪ್ರಾಜ್ಞನಾಗಿಯೂ ತೋರ್ತಾ ಇದ್ದಾನೆ, ರಹಿತನೂ ಆಗಿದ್ದಾನೆ. ಅವಸ್ಥೆ ಎಚ್ಚರ ಕಳಿಸು ನಿದ್ರೆ, ಅವಸ್ಥಾವಂತ ವೈಶ್ವಾನರ ತೇಜಸ ಪ್ರಾಜ್ಞ. ಇದು ಒಂದೇ ತುರಿಯ ಸ್ವರೂಪವು ಈ ಕಡೆ ದೇವತಾ ರೂಪವಾಗಿಯೂ ಪ್ರಪಂಚ ರೂಪವಾಗಿಯೂ ತೋರ್ತಾ ಇದೆ. ಜಾಗೃತ ಅವಸ್ಥೆಯಲ್ಲಿ ವೈಶ್ವಾನರ. ಹೌದು, ಜಾಗೃತ ಉಪಾಧಿಯಲ್ಲಿ ಇದು ಎಚ್ಚರ ಪ್ರಪಂಚಕ್ಕೆ ಸಾಕ್ಷಿ. ಎಚ್ಚರ ಪ್ರಪಂಚವಾಗಿ ನೋಡ್ತಾ ಎಚ್ಚರ ಪ್ರಪಂಚ ಬೆಳಗ್ತಾ ಇದ್ದಾನೆ. ಅಲ್ಲಿ ನಾವು ಇಲ್ಲಿ ಪುಸ್ತಕ ಇಟ್ಕೊಂಡು ಹೀಗೆ ನೋಡ್ತೀವಲ್ಲ, ಹೀಗೆ ಎಚ್ಚರ ಪ್ರಪಂಚ ನೋಡ್ತಾ ಇಲ್ಲ. ತಾನೇ ಎಚ್ಚರ ಪ್ರಪಂಚವಾಗಿ ಎಚ್ಚರ ಪ್ರಪಂಚ ನೋಡ್ತಾ ಇದ್ದಾನೆ. ತಾದಾತ್ಮ್ಯ ಜ್ಞಾನ, ವಿಷಯಿ ಜ್ಞಾನ ಅಲ್ಲ, ಸಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲ. ತಾನೇ ಎಚ್ಚರ ಪ್ರಪಂಚವಾಗಿಯೇ ಎಚ್ಚರ ಪ್ರಪಂಚವನ್ನು ಬೆಳಗುವನಾಗಿದ್ದಾನೆ. ಎಚ್ಚರ ಪ್ರಪಂಚ ಅತೀತನೂ ಆಗಿದ್ದಾನೆ. ಅತೀತ ರೂಪದಿಂದ ತುರಿಯ, ಆ ಉಪಾಧಿಯಿಂದ ವೈಶ್ವಾನರ. ಅತೀತ ರೂಪದಿಂದ ಅತೀತ ರೂಪ ಅಂದ್ರೆ ಅದನ್ನು ಬೆಳಗ್ತಾ ಇದ್ದಾನೆ, ಸಾಕ್ಷಿಯಾಗಿದ್ದಾನೆ ಅಂದಾಗ ಅವನು ತುರಿಯ ರೂಪದವನಾಗಿರ್ತಾನೆ. ಅವನೇ ಆ ಉಪಾಧಿಯಾಗಿ ನೋಡ್ತಿದ್ದಾನೆ ಅನಿಸ್ಕೊಂಡಾಗ ಅವನು ವೈಶ್ವಾನರ ಅನ್ಸ್ಕೊತಾನೆ. ವೈಶ್ವಾನರ ತುರಿಯ ಇಬ್ಬರಲ್ಲ, ಒಂದಕ್ಕೆ ಎರಡು ಹೆಸರು. ಅವಸ್ಥೆಗೆ ಸಾಕ್ಷಿ ಅಂತ ನಿಂತ್ಕೊಂಡು ನೋಡಿದ್ರೆ ಅವನು ತುರಿಯ, ಅವಸ್ಥಾ ರೂಪದವನು, ಅವಸ್ಥೆಯ ಅಭಿಮಾನ ಉಳ್ಳವನು ಅಂತ ಆದ್ರೆ ವೈಶ್ವಾನರ. ಸ್ನೇಕ್ ಅಂಡ್ ರೋಪ್ ತರ. ರೋಪ್ ಅಂದ್ರೆ ತುರಿಯ, ಸ್ನೇಕ್ ಅಂದ್ರೆ ವೈಶ್ವಾನರ. ಸ್ನೇಕ್ ಅಂಡ್ ರೋಪ್ ಕರೆಕ್ಟ್. ಹೌದು. ರೋಪು ತುರಿಯ, ಸ್ನೇಕು ಇದು ವೈಶ್ವಾನರ. ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವರೂಪದಿಂದ ಅವನು ಯಾವ ಅವಸ್ಥೆಗೂ ಅಂಟ್ಕೊಂಡಿಲ್ಲ ಆತ್ಮನು. ಆದ್ರೆ ಆತ್ಮನ್ ಬಿಟ್ಟು ಅವಸ್ಥೆ ಇಲ್ಲ. ಆತ್ಮನಿಗೆ ಅವಸ್ಥೆ ಅಂತ ಹೆಸರು. ಅವನೇ ಅವಸ್ಥೆಯಾಗಿ ಅವಿದ್ಯೆಯಿಂದ ತೋರ್ತಾ ಇದ್ದಾನೆ. ಅವನನ್ನು ಗೊತ್ತು ಮಾಡಿಕೊಳ್ಳುತ್ತಲೇ ಅವಸ್ಥೆ ಬಾಧೆ ಆಗ್ಬಿಡುತ್ತೆ. ಯಾವ ಕ್ಷಣದಲ್ಲಿ ತುರಿಯ ಸ್ವರೂಪ ಪರಿಚಯವಾಗುತ್ತೋ ಗೊತ್ತಾಗುತ್ತಲೇ ಅವಸ್ಥೆ ಬಾಧೆ ಆಗ್ಬಿಟ್ಟು ಆತ್ಮನೊಬ್ಬನೇ ಪರಮಾರ್ಥ ಸತ್ಯ ಅನ್ನುವ ಅನುಭವದಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ, ನಿಂತ್ಬಿಡ್ತಾನೆ. ಅದೊಂದು ಕಂಡುಕೊಳ್ಳುವ ಕ್ರಮ. ಅದು ಅಂತರ್ಮುಖತೆಯನ್ನು ಬೆಳೆಸ್ಕೊಂಡು ಸ್ವರೂಪದಿಂದ ನೆಲೆ ನಿಂತು ನೋಡ್ತಾ ಅಭ್ಯಾಸ ಮಾಡ್ತಾ ಹೋದ್ರೆ ಮನದಟ್ಟ ಇದೆ. ಹೌದು, ನನಗೆ ಮೂರು ಅವಸ್ಥೆ ಹೆಸರು.
ನಾನೇ ಮೂರು ಅವಸ್ಥೆಯಾಗಿ ತೋರ್ತಾ ಇದ್ದೀನಿ, ನನ್ನನ್ನೇ ಮೂರು ಅವಸ್ಥೆ ಅಂತ ಹೇಳಿ ಕಲ್ಪಿಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಮೂರು ಅವಸ್ಥೆ ನನ್ನನ್ನು ಬಿಟ್ಟಿಲ್ಲ, ನಾನು ಮೂರು ಅವಸ್ಥೆಗೂ ಅತೀತನು, ಸಾಕ್ಷಿಯಾಗಿದ್ದೀನಿ, ಮೀರಿದವನಾಗಿದ್ದೀನಿ. ಮೀರಿದವನಾದಾಗ ತುರಿಯನಾಗ್ತೀನಿ, ಅವಸ್ಥೆ ರೂಪದವನಾದಾಗ ಅವಸ್ಥೆ ಹೆಚ್ಚಾಕಲು ಪ್ರಪಂಚ ಅಂತಂತೀನಿ. ಅದು ಅಭಿಮಾನ ಪಟ್ಕೊಂಡಾಗ ಅವಸ್ಥೆಯಲ್ಲಿ ವೈಶ್ವಾನರ ತೇಜಸ ಪ್ರಾಜ್ಞ ಅಂತ ಆಗ್ತೀನಿ. ಅಭಿಮಾನದಿಂದ ಒಂದು ಹೆಸರು, ತೋರಿಕೆಯಿಂದ ಒಂದು ಹೆಸರು, ಸ್ವರೂಪದಿಂದ ಇನ್ನೊಂದು ಹೆಸರು. ಸ್ವರೂಪದಿಂದ ತುರಿಯನು, ಅಭಿಮಾನದಿಂದ ಜಾಗೃತ ಅಭಿಮಾನದಿಂದ ವೈಶ್ವಾನರ, ತೋರಿಕೆ ರೂಪದಿಂದ ತಾನೇ ಎಚ್ಚರಾಗಿ ತೋರ್ತಾ ಇದ್ದಾನೆ. ತನಗೆ ಮೂರು ರೂಪ, ಒಂದಕ್ಕೆ ಒಂದೇ ಸ್ವರೂಪವೇ ತುರಿಯವೇ ಅಭಿಮಾನ ಪಟ್ಕೊಂಡು ವೈಶ್ವಾನರ ಅಂತಲೂ, ತೋರಿಕೆ ಪ್ರಪಂಚ ರೂಪದಿಂದ ಎಚ್ಚರ ಅಂತಲೂ, ತಾನು ಇದೆರಡಕ್ಕೂ ಮೀರಿದವನು ಅಂತ ತುರಿಯ ಅಂತ ಅನ್ಕೊಂತಾನೆ. ಮೂರಲ್ಲ, ಅದು ಮೂರು ಭಾಗ ಇಲ್ಲ, ಮೂರಿಲ್ಲ ಅಲ್ಲಿ. ಅವಿದ್ಯೆಯಿಂದ ಮೂರಾಗಿ ತೋರ್ತಾ ಇದೆ ಅದು. ತಾನ್ ಯಥೋಕ್ತ ವೈಶ್ವಾನರ ದರ್ಶನವತೋ ಹೋವಾಚ. ತಾನ್ ಯಥೋಕ್ತ ವೈಶ್ವಾನರ ದರ್ಶನವತೋ ಹೋವಾಚ. ತಾನ್ ಅಂದ್ರೆ ಋಷಿಗಳು, 6 ಜನ ಋಷಿಗಳು, ಪ್ರಾಚೀನ ಶಾಲಾ ಉಪನಿಷವಾದಿ ಷಡ್ಋಷಯ. ಇಲ್ಲಿವರೆಗೆ ಉದ್ದಾಲಕಾರನು ಪರ್ಯಂತ, ಉದ್ದಾಲಕಾರನೇ 6ನೇವನು. ಅವನ ಹತ್ರ ಬರ್ತಾರೆ. ಅವನು ಅಯ್ಯೋ ನನ್ನನ್ನು ಕೇಳ್ತಾರೆ, ನನ್ಗೆ ಪೂರ್ತಿ ಗೊತ್ತಿಲ್ಲ, ನಾನು ಇನ್ನೊಬ್ಬರ ಕರ್ಕೊಳ್ತೀನಿ. ಅವನು ಅಶ್ವಪತಿ ಕೇಕೆ ಅಂತ ಕರ್ಕೊಂಡು ಹೋಗ್ತಾನೆ. ಯಾರು 6 ಜನ? ಪ್ರಾಚೀನ ಶಾಲಾ ಉಪಮನ್ಯವ, ಇಂದ್ರದ್ಯುಮ್ನೋ ಭಾಲ್ಲವೇಯ, ಜನಶಾರ್ಕರಾಕ್ಷ, ಬುಡಿಲ ಆಶ್ರಿತರಾಶಿ, ಸತ್ಯಜ್ಞ ಪೊಲೀಸ್. ಇಂದ್ರದ್ಯುಮ್ನೋ ಭಾಲ್ಲವೇಯ, ಜನಶಾರ್ಕರಾಕ್ಷ, ಸತ್ಯ. 5 ಜನ ಕೇಳಿಮ್ಮ. ಇದು ಮೈಕ್ರೋಕಾಸ್ಮಿಕ್ ಅಂತಾರಲ್ಲ, ಪಿಂಡಾಂಡ ಏನು ಅಂತಾರ ಅನ್ಸುತ್ತೆ. ಬ್ರಹ್ಮಾಂಡ, ಈ ಪಿಂಡಾಂಡ ಇದು ಅದು ಅಧ್ಯಾತ್ಮ ಪಿಂಡಾಂಡ, ಬ್ರಹ್ಮಾಂಡ ಸಮಷ್ಟಿ. ಆಯ್ತು. ಸೊ ಮನುಷ್ಯಂಗೆ ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆ ಇರುತ್ತೆ, ಹಂಗೆ ವೈಶ್ವಾನರಂಗೇನುವೆ ಮ್ಯಾಕ್ರೋ ಕಾಸ್ಮಿಕ್ ಲೆವೆಲ್ ಅಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ಇರುತ್ತೆ ಅಂತ. ಕರೆಕ್ಟ್? ಕರೆಕ್ಟ್. ಅದು ನಾವು ಅಧ್ಯಾತ್ಮ ಮತ್ತೆ ಬೇರೆ ಇಟ್ಕೊಳಕ್ ಹೋಗಿಲ್ಲ, ನಾವು ಅಧಿದೈವವಾಗಿ ತಗೊಳ್ತಾ ಇದ್ದೀವಿ. ಅಧ್ಯಾತ್ಮ ನಾವು ದೇಹದೊಳಗೆ ಅಭಿವ್ಯಕ್ತಿ ಆಗುತ್ತೆ ಹೊರತು ಎಚ್ಚರ ದೇಹದೊಳಗೆ ಆಗೋಲ್ಲ. ಎಚ್ಚರದ ಅಭಿವ್ಯಕ್ತಿ ದೇಹದ ಮನಸ್ಸಿನಲ್ಲಾಗತ್ತೆ. ಆದ್ರೆ ಎಚ್ಚರ ಅನ್ನೋದು ದೇಹಕ್ಕೂ ಮನಸ್ಸು ಇಂದ್ರಿಯಕ್ಕಿಂತ ದೊಡ್ಡದು, ವ್ಯಾಪಕವಾದದ್ದು. ಎಚ್ಚರ ಅನ್ನೋದು ತುಂಬಾ ದೊಡ್ಡ, ಕಾಲ ದೇಶ ಎಲ್ಲವನ್ನೂ ಒಳಗೊಂಡಂತಹ ಅವಸ್ಥೆ ಅದು. ಆದ್ರೆ ದೇಹ ಕಾಲ ದೇಶದ ಒಳಗಿರೋದು. ದೇಹ ಕಾಲದೇಶದ ಒಳಗಿದೆ, ಇಂದ್ರಿಯಗಳು ಕಾಲದೇಶದ ಒಳಗಿದೆ, ಮನಸ್ಸಿನ ವ್ಯಾಪಾರ ಕಾಲದೇಶ ಆಗುತ್ತೆ. ಆದ್ರೆ ಎಚ್ಚರ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಕಾಲ ದೇಶ ನಾಮ ರೂಪ ಕ್ರಿಯೆ ಎಲ್ಲವನ್ನೂ ಒಳಗೊಂಡಿದೆ. ನಾವು ದೇಹದಲ್ಲಿ ಎಚ್ಚರ ಆಗುತ್ತೆ, ದೇಹದಲ್ಲಿ ಕನಸಾಗುತ್ತೆ, ದೇಹದಲ್ಲಿ ನಿದ್ದೆ ಆಗುತ್ತೆ ಅಂತ ವ್ಯವಹಾರ ದೃಷ್ಟಿಗೆ ಇಟ್ಕೊಂಡಿದ್ದೀವಿ. ಇದು ಕೇವಲ ವ್ಯಾವಹಾರಿಕ ಅಷ್ಟೇ ಹೊರತು ಅನುಭವ ಪ್ರಧಾನವಾಗಿ ನೋಡಿದ್ರೆ ಎಚ್ಚರ ದೇಹಾತೀತವಾದದ್ದು. ಅದು ದೇಹದಲ್ಲೇ ತೋರ್ಕೊಳ್ಳೋದು. ಬಲ್ಬಲ್ ಹೇಗೆ ಕರೆಂಟ್ ತೋರ್ಕೊಳ್ಳುತ್ತೋ ದೇಹದಲ್ಲೇ ಎಚ್ಚರ ಕನಸು ಆಗುತ್ತೆ. ಅದೇ ದೇಹದಲ್ಲೇ ಇರೋದಲ್ಲ, ತೋರ್ಕೊಳ್ಳುತ್ತಷ್ಟೇ. ತಾನ್ ಯಥೋಕ್ತ ವೈಶ್ವಾನರ ದರ್ಶನವತಃ, ಅವರನ್ನ ಅಂದ್ರೆ ಪ್ರಾಚೀನ ಶಾಲಾದಿ ಋಷಿಗಳನ್ನ ಮೇಲೆ ಹೇಳಿದ ವೈಶ್ವಾನರ ದರ್ಶನವನ್ನು ಹೊಂದಿರತಕ್ಕಂತಹ ಅವರನ್ನು ಕುರಿತು ಕೇಕಯ ರಾಜ ಅಶ್ವಪತಿ ಹೇಳಿದನು. ಏತೇ ಯೂಯಂ, ಏತೇ ಯೂಯಂ, ಈ ನೀವು, ಏತೇ ವಿಶೇಷ, ಈ ನೀವು ಇರಲ್ಲ, ಇವರು ವೈ ಖಲು ಇತ್ಯನರ್ಥಕೌ, ಖಲು ಇತ್ಯನರ್ಥಕೌ ಅಂತ. ವೈ ಖಲು ಅನ್ನೋದು ವಿಶೇಷಾರ್ಥವೇನಿಲ್ಲ, ಶ್ರುತಿಯಲ್ಲಿ ಬಂದಿದೆ ಏತೇ ವೈ ಖಲು ಅಂತ. ವೈ ಖಲು ಅಲ್ಲವೇ ಅಂತ ಪ್ರಸಿದ್ಧಾರ್ಥ ಅದು. ನೀವು ಈ ರೀತಿ ತಿಳಿದವರಲ್ಲವೇ ಅಂತ ವಿಶೇಷಾರ್ಥ ಏನಿಲ್ಲ ಅದಕ್ಕೆ. ಈ ಇಂಗ್ಲಿಷಲ್ಲಿ ಆರ್ಟಿಕಲ್ ಅಂತ ಹೇಳಿರ್ತಾರ, ಇದು ದಿ ಆ್ಯಂಡ್ ಎ ಅಂತ ಅಂತಿರಲ್ಲ, ಅದು ಸುಮ್ಮನೆ ಇದಕ್ಕೆ ಬರುತ್ತೆ ಹೊರತು ಕಂಜಂಕ್ಷನ್, ಅದಕ್ಕೆ ವಿಶೇಷ ಅರ್ಥ ಕೊಡಕ್ ಬರಲ್ಲ. ಅದೇ ರೀತಿ ಸಂಸ್ಕೃತದಲ್ಲೂ ವೈ ಖಲು ತು ಅಪಿ ಇತ್ಯಾದಿಗಳೆಲ್ಲ ನಿಪಾತಗಳು ಬರುತ್ತೆ. ಅದು ಅದಕ್ಕೊಂದು ಮೆರು ಕೊಡುತ್ತೆ, ಒಂದು ವಿಷಯ ಇದು ಮಾಡುತ್ತೆ ಹೊರತು ಅದಕ್ಕೆ ಬೇರೆ ಅರ್ಥ ಹೇಳಕ್ಕಾಗಲ್ಲ. ಯೂಯಂ ಪೃಥಗಿವ ಅಪೃಥಕ್ ಸಂತಂ, ಯೂಯಂ ಪೃಥಗಿವ ಅಪೃಥಕ್ ಸಂತಂ, ಇಮಮೇಕಂ ವೈಶ್ವಾನರಮಾತ್ಮಾನಂ ವಿದ್ವಾಂಸಃ ಅನ್ನಮತ್ಥ, ಇಮಮೇಕಂ ವೈಶ್ವಾನರಂ ಆತ್ಮಾನಂ ವಿದ್ವಾಂಸಂ ಅನ್ನಮತ್ಥ. ನೀವುಗಳು ಬೇರೆ ಬೇರೆಯೋ ಎಂಬಂತೆ. ಪೃಥಗ್ ಅವನು ಬೇರೆ ಬೇರೆ ಆಗಿಲ್ಲ ವೈಶ್ವಾನರ,
ಅವನು ಸಮಷ್ಟಿಯಾಗಿ ಒಬ್ಬನೇ ಇರ್ತಕ್ಕವನು. ಆದ್ರೆ ನೀವು ಗೊತ್ತಿಲ್ಲ, ಅದು ಬೇರೆ ಬೇರೆಯೋ ಎಂಬಂತೆ ಅಪೃಥಕ್ ಸಂತ, ಪೃಥಕ್ಕಾಗಿಲ್ಲದ, ಬೇರೆ ಅಲ್ಲದ ಈ ವೈಶ್ವಾನರ ಆತ್ಮನನ್ನ ಪೃಥಕ್ಕೋ ಎಂಬಂತೆ ತಿಳಿದವರಾಗಿ ನೀವು ಅನ್ನವನ್ನು ತಿಂತಾ ಇದ್ದೀರ. ಉಪಲಕ್ಷಣ, ನಿಮ್ಮ ಜೀವನ ಯಾತ್ರೆ ನಡೆಸ್ತಾ ಇದ್ದೀರಾ, ಬದುಕನ್ನು ನಡೆಸ್ತಾ ಇದ್ದೀರಾ ನೀವಲ್ಲ ಅಂತ. ಪರಿಚ್ಛಿನ್ನಾತ್ಮ ಬುದ್ಧ್ಯ ಇತ್ಯೇತತ್ ಪರಿಚ್ಛಿನ್ನಾತ್ಮ ಬುದ್ಧ್ಯ ಇತ್ಯೇತತ್ ಹಸ್ತಿದರ್ಶನೆ ಇವ ಜಾತ್ಯಂಧಾಃ. ಹಸ್ತಿದರ್ಶನ ಇವ ಚಾತ್ಯಂತಾಃ. ಪರಿಚ್ಛಿನ್ನ ಬುದ್ಧಿಯೊಳಗೆ ಉಳ್ಳವರಾಗಿ ವ್ಯವಹಾರ ಮಾಡ್ತಿದ್ದೀರಾ ವೈಶ್ವಾನರಾತ್ಮನ್ನ ಅಂತ. ಇದಕ್ಕೊಂದು ದೃಷ್ಟ ಅಂತ. ಈ ಹುಟ್ಟು ಕುರುಡರು ಆನೆಯನ್ನು ನೋಡುವಾಗ ಕೈನ ಮುಟ್ಟಿ ನೋಡ್ಬಿಟ್ಟು, ಓ ಆನೆ ಅಂದ್ರೆ ಕಂಬ ಅಂತ ಕಾಲ್ ಮುಟ್ಟು ನೋಡ್ತಾರೆ. ಇನ್ನೊಬ್ಬ ಹೊಟ್ಟೆ ಮುಟ್ತಾನೆ, ಓ ಆನೆ ಅಂದ್ರೆ ಗೋಡೆ ಅಂತಾರೆ. ಇನ್ನೊಬ್ಬ ಬರ್ತಾನೆ, ಆ ಸೊಂಡ್ಲು ಮುಟ್ತಾನೆ, ಸೊಂಡ್ಲು ನೋಡಿ, ಓ ಆನೆ ಅಂದ್ರೆ ಒಂದು ಪೈಪು ಅಂತ. ಆನೆ ಪೈಪ, ಆನೆ ಕಂಬಾನ, ಆನೆ ಗೋಡಾನ, ಆಗ ಬಾಲ ಮುಟ್ಟಿ, ಓ ಒಂದು ಹಗ್ಗ ಇದ್ದಂಗಿದೆ ಅಂತ. ಆನೆ ಹಗ್ಗ ಹಂಗಿದೆಯೋ, ಆನೆ ಗೋಡೆ ಹೆಂಗಿದೆಯೋ, ಕಂಬ ಇದ್ದಂಗಿದೆಯೋ, ಪೈಪ್ ಇದ್ದಂಗಿದೆಯೋ? ಜಾತ್ಯಂಧರಿಗೆ ಪೂರ್ತಿ ಆನೆ ನೋಡಕ್ ಆಗೋದೇ ಇಲ್ಲ. ಜಾತ್ಯಂಧ ಅಂದ್ರೆ ಜಾತಿ ಅಂದ್ರೆ ಜನ್ಮನ ಬೈ ಬರ್ತ್ ಇದು ಬ್ಲೈಂಡ್, ಜನ್ಮನ ಅಂಧ. ಹುಟ್ಟು ಕುರುಡರು ಆನೆಯನ್ನ ನೋಡುವಾಗ ಏಕದೇಶವಾಗಿ ಬಿಡಿಬಿಡಿಯಾಗಿ ಹೇಗೆ ನೋಡ್ತಾರೋ ಅದೇ ರೀತಿ ನೀವು ಕೂಡ ವೈಶ್ವಾನರಾತ್ಮರನ್ನ ಬಿಡಿಬಿಡಿಯಾಗಿ ನೋಡುತ್ತಿದ್ದೀರಾ. ವೈಶ್ವಾನರಾತ್ಮನ ಇಡಿಯಾಗಿ ನಿಮ್ಗೆ ನೋಡಕ್ ಬರ್ತಾ ಇಲ್ಲ ಅಂತ ರಾಜ ಹೇಳ್ತಾ ಇದ್ದಾರೆ. ಪರಿಚ್ಛಿನ್ನ ಬುದ್ಧಿಯಿಂದ ನೀವು ಉಪಾಸನೆ ಮಾಡುತ್ತಿದ್ದೀರಾ. ಎಷ್ಟು ಏತಮೇವಂ ಯಸ್ತೋ ಏತಮೇವಂ ಯಥೋಕ್ತ ಅವಯವೈಃ ಯಥೋಕ್ತ ಅವಯವೈಃ ವಿಮೂರ್ಧಾದಿಭಿಃ ವಿಮೂರ್ಧಾದಿಭಿಃ ಪೃಥ್ವೀಪಾದಾಂತೈಃ ಪೃಥಿವೀಪಾದಾಂತೈಃ ವಿಶಿಷ್ಟಂ ಏಕಂ ವಿಶಿಷ್ಟಂ ಪ್ರಾದೇಶಮಾತ್ರಂ ಪ್ರಾದೇಶೈಃ ಪ್ರಾದೇಶೈಃ ವಿಮೂರ್ಧಾದಿಭಿಃ ವಿಮೂರ್ಧಾದಿಭಿಃ ಪೃಥಿವೀಪಾದಾಂತೈಃ ಅಧ್ಯಾತ್ಮಂ ಮೀಯತೆ ಜ್ಞಾಯತೆ ಇತಿ ಅಧ್ಯಾತ್ಮಂ ಮೀಯತೆ ಜ್ಞಾಯತೆ ಇತಿ ಪ್ರಾದೇಶಮಾತ್ರಂ. ಮಾತ್ರಂ ಇದೆಗಳು. ಆಮೇಲೆ ಮುಖಾಭಿಷುಕರಣೇಶು ಅತ್ಯುತ್ತೇನ ಮೀಯತೆ ಇದು ಪ್ರಾದೇಶ ಮಾತ್ರ. ಅದೇ ಜಂಪ್ ಮಾಡ್ತೀಯ ಅದೇನು, ಯಾವಾತನಾದರೂ ಸರಿ ಈ ಮೇಲೆ ಹೇಳಿದ ಅವಯವಗಳಿಂದ, ಅಂದ್ರೆ ದ್ಯುಲೋಕವೇ ತಲೆ ಮುಂತಾದ ಈ ಅವಯವಗಳಿಂದ, ಪೃಥ್ವಿಯೇ ಪಾದ ಎಂಬವರೆಗಿರ್ತಕ್ಕಂತಹ ಅವಯವಗಳಿಂದ ಕೂಡಿಕೊಂಡ ಏಕಂ ಒಬ್ಬನೇ ಆದ ವೈಶ್ವಾನರಾತ್ಮನ್ನ ಪ್ರಾದೇಶ ಮಾತ್ರನಾಗಿರುವ ಪ್ರದೇಶಗಳಿಂದ ದ್ವಿಮೂರ್ಧಾದಿ ಪ್ರದೇಶಗಳಿಂದ ಸುತೇಜನ ದ್ಯುಲೋಕವೇ ತಲೆ, ಪೃಥ್ವಿಯೇ ಪ್ರತಿಷ್ಠಾ, ಈ ರೀತಿಯಾಗಿ ಪೃಥ್ವಿ ಪಾದವಾಗಿರುವ ಪೃಥ್ವಿ ಪ್ರತಿಷ್ಠಾ ಎಂಬವರೆಗಿರುವ ಈ ವೈಶ್ವಾನರಾತ್ಮನ್ನ ಅಧ್ಯಾತ್ಮವಾಗಿ ಇವನು ತಿಳಿಯಲ್ಪಡುತ್ತಿದ್ದಾನೆ, ಗೊತ್ತಾಗುತ್ತಿದ್ದಾನೆ ಎಂಬುದಾದ್ರಿಂದ ಇವನು ಪೃಥ್ವೀಯತೆ ಇತಿ ಪ್ರಾದೇಶ ಮಾತ್ರ. ಇಲ್ಲಿ ಎರಡರ್ಥ. ಪ್ರದೇಶಗಳ ದ್ಯುಲೋಕದಿಂದ ಹಿಡಿದು ಭೂಮಿ ಎಂಬ ಪ್ರದೇಶದವರೆಗೆ ತೋರುತ್ತಿರುವನು ಪ್ರಾದೇಶ ಮಾತ್ರನು ಅಂತ. ಇನ್ನೊಂದು ಅರ್ಥ ಮಾಡ್ತಾರೆ, ಮುಖಾದಿಶುವಾಕರಣೇಶೋ ಪ್ರಾದೇಶ ಮಾತ್ರ. ಅರ್ಥತ್ವೇನ ಮೀಯತೆ ಇತಿ ಪ್ರಾದೇಶ ಮಾತ್ರ. ಬಾಯಿ ಮುಂತಾದ ಕಾರಣಗಳಲ್ಲಿ ಇಲ್ಲಿ ಪ್ರಾದೇಶ ಅಂದ್ರೆ ಚೋಟು ಅಂತ ಅರ್ಥ. ಇದು ಚೋಟು ಉದ್ದ ಇದೆ. ಚೋಟು ಇದು ದ್ಯುಲೋಕ, ಇದು ವಿಶ್ವರೂಪ, ಇದು ಪೃಥಗ್ವತ್ತಾತ್ಮ ಪ್ರಾಣ, ಇದು ಸಂದೇಹ ಬಹುಲ, ಇದು ಬಸ್ತಿ ಕೀರು, ಇದು ಪೃಥ್ವಿ ಪ್ರತಿಷ್ಠಾ. ಈ ರೀತಿ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥದ್ದು ಕೌಶಿಕಿ ಉಪನಿಷತ್ತಿನಲ್ಲಿ ಹೇಳಿದೆ. ತನ್ನ ಅಧ್ಯಾತ್ಮವಾಗಿ ತಲೆಯಿಂದ ಗಲ್ಲದವರೆಗೇನೆ ಭಾವನೆ ಮಾಡುವುದನ್ನು ಹೇಳಿದೆ. ಇದೊಂದು ಅಧ್ಯಾತ್ಮ ಉಪಾಸನೆ, ಆಯುರ್ವೇದಿಕ ಉಪಾಸನೆ ಎರಡು ತರಹ ಸೇರಿ ಕೂಡಿಸ್ಕೊಂಡು ಮಾಡೋದು. ಫುಲ್ ಬಾಡಿ ಅಲ್ವಾ ಗುರುಗಳೇ? ಕೆಳಗ್ ತನಕ ಅಂತ ಹೇಳಿದ್ರಲ್ವಾ? ಇಲ್ಲ, ಚುಬುಕ ಅಂದ್ರೆ ಗಲ್ಲ, ಮೂರ್ಧಾನ ನೆತ್ತಿನ ಗಲ್ಲ. ಇಲ್ಲ, ಮುಖದಲ್ಲಿಯೇ 7 ಭಾಗ ಮಾಡಿಬಿಟ್ಟಿದೆ. ಇನ್ನೊಂದು ಉಪನಿಷತ್ತಲ್ಲಿ ಇನ್ನೊಂದ್ ಕಡೆ ನಾವೀಗ ಅದು ಓದ್ತಾ ಇರೋದು. ಹೌದು, ಕೌಶಿಕಿ ಉಪನಿಷತ್ತಿನಲ್ಲಿ ಈ ರೀತಿ ತನ್ನ ಚೋಟು ಪ್ರದೇಶದಲ್ಲಿ, ಚೋಟು ಪ್ರಾದೇಶ ಅನ್ನೋ ಶಬ್ದಕ್ಕೆ ಚೋಟು ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಈ ಚೋಟು ಪ್ರದೇಶದಲ್ಲಿಯೇ ಎಲ್ಲ ಇದೆ ಅಂತ ಒಂದು ಹೇಳಿದೆ. ಇದು ಪ್ರದೇಶದಲ್ಲಿ ಅನ್ನೋ ಅರ್ಥದಲ್ಲಿ ದ್ಯುಲೋಕದಿಂದ ಹಿಡಿದು ಪೃಥ್ವಿ ಅನ್ನೋ ಪ್ರದೇಶ ಅಂತ ಅರ್ಥ ಮಾಡಿದೆ. ಪ್ರದೇಶ ಭವ, ಪ್ರಾದೇಶ ಅಂದ್ರೆ ದ್ಯುಲೋಕದಿಂದ ಭೂಮಿ, ಪ್ರಾದೇಶ ಅಂದ್ರೆ ಚೋಟು ಅಂತ ಇಟ್ಕೊಂಡ್ರೆ ತಲೆಯಿಂದ ಗಲ್ಲ, ನೆತ್ತಿಯಿಂದ ಗಲ್ಲ. ಫುಲ್ ತಗೊಂಡ್ರೆ ಗುರುಗಳೇ, ದ್ವಿಲೋಕ ಹೇಳಿದ್ದು
ಮುಖ ಅಂತ ಅಲ್ವಾ? ಆಮೇಲೆ ಹಾ. ಕಣ್ಣು ಇದು ವಿಶ್ವರೂಪ. ವಿಶ್ವರೂಪ. ಹಾ. ಆಮೇಲೆ ಇದು ಪ್ರಾಣ, ಮೂಗು ಉಸಿರಾಟ. ಆಮೇಲೆ ಬಾಯಿ ಇದು ನೀರಿಲ್ಲ, ಬಾಯಿ ನೀರಿಲ್ಲ, ಅದು ರೈ ಅಪ್ಪು ವಾಟರ್ ಅಲ್ಲ, ಅದೇನೋ ಬ್ಲಾಡರ್ ಅಂತೇನೋ ಬಂತಲ್ವಾ ನಿನ್ನೆ? ಬಸ್ತಿ. ಹೌದು, ಅವನಿಗೆ ವಿಶ್ವಾಂದ್ರಾತ್ಮನಿಗೆ ಕಿಬ್ಬೊಟ್ಟೆ ನೀರು. ಇಲ್ಲಿರುವ ನೀರನ್ನೇ, ಬಾಯಿಲಿರುವ ನೀರನ್ನೇ ಬಸ್ತಿ ಭಾವನೆ ಮಾಡೋದು. ನೀವ್ ಹೇಳ್ದಂಗೆ ಬ್ಲಾಡರ್ ತಗೊಂಡಾಗ ಸಮಷ್ಟಿ ನೀರ್ ತಗೊಂಡು ವೈಶ್ವಾನರಾತ್ಮಕ ಬಸ್ತಿ ತಗೋಬೇಕು. ನೀವು ಅಧ್ಯಾತ್ಮವಾಗಿ ಮುಖದಲ್ಲೇ ಮಾಡ್ಕೊಂಡ್ರೆ, ಅದು ನೀವ್ ಹೇಳ್ದಂಗೆ ಇಡೀ ದೇಹವನ್ನು ತಗೊಂಡು ಪರವಾಗಿಲ್ಲ. ಇಡೀ ದೇಹವನ್ನು ಒಂದ್ಸತಿ ಹೇಳಿ ಗುರುಗಳೇ ಹೆಂಗಾಗುತ್ತೆ ಅಂತ. ಇಡೀ ದೇಹ ತಗೊಂಡು ನೀವು ಹೇಗ್ ಮಾಡ್ಬೇಕು? ಕೈ ಏನ್ ಮಾಡ್ಬೇಕು? ಮತ್ತೆ ಕೈ ಏನಾಗುತ್ತೆ? ಕೈ ಇದು ನಡುಭಾಗ ಅಷ್ಟೊಂದು ಸೇರಿ ಆಕಾಶ ಮಾಡ್ಕೊಬೇಕು. ಈ ಕತ್ತಿಯಿಂದ ಕೆಳಗಿನ ಸೊಂಟದಿಂದ ಮೇಲೆ ಅಷ್ಟನ್ನು ಕೂಡ ನಡುಭಾಗ, ನಡುಮೈ, ಬಹುಲ ಅಂತ ಮಾಡ್ಕೋಬೇಕು. ಆಕಾಶ ನಡುಭಾಗ ಮಾಡ್ಕೋಬೇಕು. ಪಾದವನ್ನ ಪ್ರತಿಷ್ಠಾ ಭೂಮಿ ಮಾಡ್ಕೋಬೇಕು. ಕಿಬ್ಬಟ್ಟೆಯನ್ನ ರೈ ಅಪ್ಪು ಮಾಡ್ಕೋಬೇಕು. ಕಿಬ್ಬಟ್ಟು ಅಂದ್ರೆ ಇದು ನೀವು ನೀವು ಕಾಲ್ಗೇನು ಕೊಟ್ಟಿಲ್ಲ. ಕಾಲದ ಭೂಮಿ ಪ್ರತಿಷ್ಠಾ. ಇದು ಸಮಷ್ಟಿಯಲ್ಲಿ ವ್ಯಷ್ಟಿಯನ್ನು ಅರ್ಥ ಮಾಡ್ಕೋಬೇಕು. ದ್ವಿಲೋಕದಿಂದ ಭೂಮಿಯೊಳಗಿರ್ತಕ್ಕಂತಹ ಭಾಗದಲ್ಲಿ ನಮ್ಮ ದೇಹಾವಯವನ್ನು ಅದಕ್ಕೆ ಸೇರಿಸ್ಬಿಡ್ಬೇಕು. ಅಧ್ಯಾತ್ಮಕ್ಕೆ ಬೇರೆ ಉಳಿಸ್ಕೊಳ್ಳೇಬಾರದು. ಬೇರೆ ಲೋಕ ಎಲ್ಲ ಎಲ್ಲಿ ಬರುತ್ತೆ? ಮತ್ತೆ ಬರಲ್ವಾ? ಅದಲ್ಲ, ದ್ವಿಲೋಕದಿಂದ ಅಂತರಿಕ್ಷದ ಮಧ್ಯ ಅಷ್ಟು ತಲೆಭಾಗಕ್ಕೆ ಹೋಗುತ್ತೆ. ತಲೆಭಾಗಕ್ಕೆ ಹೋಗ್ಬಿಡುತ್ತೆ. ಸೂರ್ಯ ಒಬ್ಬ ಕಣ್ಣು, ಸೂರ್ಯ ಚಂದ್ರ ಕಣ್ಣಾಗ್ತಾರೆ. ದಿಕ್ಕುಗಳೆಲ್ಲ ಕಿವಿ ಆಗತ್ತೆ. ಆಮೇಲೆ ವಾಯು ಪ್ರಾಣ ಆಗ್ತಾನೆ, ಅಗ್ನಿ ಬಾಯಿ ಆಗ್ತಾನೆ, ಆಮೇಲೆ ನೀರು ಕಿಬ್ಬಟ್ಟೆ ಆಗತ್ತೆ, ಬಸ್ತಿ ಬ್ಲಾಡರು, ಭೂಮಿ ಪಾದ ಆಗತ್ತೆ. ಮಾಡ್ಕೋಬಹುದು. ಭೂಪಾದು ಎಷ್ಟನಾಭಿ ಇದೆಯಲ್ಲ, ಚಂದ್ರ ಸೂರ್ಯ ಉಚ್ಚನೇತ್ರೆ ಕರ್ಣಾವಾಶ, ಅದನ್ನ ಅರ್ಥವೂ ಇದೇ ಅರ್ಥವೇ ಆಗುತ್ತೆ. ಅದು ವಿಷ್ಣು ನಾರಾಯಣ ಅಂತ ಹೇಳ್ತಾರೆ. ನಾವು ಇಲ್ಲಿ ವೈಶ್ವಾನರ ಅಂತ ಹೇಳ್ತೀವಿ ಅಷ್ಟೇ. ದ್ವಿಲೋಕಾದಿ ಪೃಥಿವ್ಯಂತ ಪ್ರದೇಶ ಪರಿಮಾಣೋ ವಾ ಪ್ರಾದೇಶ ಮಾತ್ರ. ಹೌದಾ? ಇದಾಗಿಲ್ಲಪ್ಪ, ಇದೇ ಇವಾಗ ದ್ವಿಲೋಕದಿಂದ ಹಿಡಿದು ಪೃಥ್ವಿಯವರೆಗಿರ್ತಕ್ಕಂತಹ ಪ್ರದೇಶವಾದ ಪರಿಮಾಣವುಳ್ಳವನಾಗಿರುವನೇ ಪ್ರಾದೇಶ ಮಾತ್ರ ಅಂತ ಮಾಡ್ಕೋಬಹುದು. ಪ್ರಕರ್ಷೇಣ ಶಾಸ್ತ್ರೇಣ ಆದಿಶ್ಯಂತೆ ಇತಿ ಪ್ರಾದೇಶಾಃ ದ್ವಿಲೋಕಾದೇವ. ಪ್ರಕರ್ಷೇಣ ಶಾಸ್ತ್ರೇಣ ಆದಿಶ್ಯಂತೆ ಇತಿ ಪ್ರಾದೇಶಾಃ ದ್ವಿಲೋಕಾದಯಃ ಏವ. ಹೆಚ್ಚಾಗಿ ಶಾಸ್ತ್ರದಿಂದ ಇದು ಉಪದೇಶ ಮಾಡಲ್ಪಡುತ್ತದೆ. ಆದ್ರಿಂದ ಪ್ರಾದೇಶಗಳು ಅಂತಂದ್ರೆ ದ್ವಿಲೋಕಾದಿಗಳೇ ಪ್ರದೇಶ, ಪ್ರದೇಶದಲ್ಲೂ ಪ್ರಾದೇಶ. ದ್ವಿಲೋಕ ಅಂದ್ರೆ ಆದಿತ್ಯ ಮೇಲಿರ್ತಕ್ಕಂತಹ ಲೋಕ. ಅದ್ರ ಕೆಳಗೆ ಆದಿತ್ಯ, ಅವನ ಕಣ್ಣು, ಅವನ ಕೆಳಗೆ ಆಕಾಶ ಅನ್ಕೋಬೇಕು, ನಡುಮೈ, ಅಲ್ಲಿ ವಾಯು, ಅವನ ಪ್ರಾಣ. ಹೀಗೆ ತಾವತ್ ಪರಿಮಾಣ ಪ್ರಾದೇಶ ಮಾತ್ರ. ತಾವತ್ ಪರಿಮಾಣ ಪ್ರಾದೇಶ ಮಾತ್ರ. ಅಳತೆಯವನಾಗಿದ್ದು ಪ್ರಾದೇಶ ಮಾತ್ರನು ಅಂತ ಇಡೀ ಸ್ಥೂಲ ಪ್ರಪಂಚವನ್ನು ಹೇಳ್ತಾ ಇದೆ. ಅಥವಾ ಶಾಖಾಂತರೇತು ಚುಬುಕ ಪ್ರತಿಷ್ಠಾ ಇತಿ ಮೂರ್ಧಾದಿ ಚುಬುಕ ಪ್ರತಿಷ್ಠಾ ಇತಿ ಪ್ರಾದೇಶ ಮಾತ್ರಂ ಕಲ್ಪಯಂತಿ. ಅಲ್ಲಿ ಶಾಖಾಂತದಲ್ಲಿ ಅಂತಂದ್ರೆ ಇದು ಕೌಶಿಕಿಗೆ ಕೊಟ್ಟಿದ್ದಾರೆ ಸ್ವಾಮಿಗಳು. ಐದು ಶತಪಥ ಬ್ರಾಹ್ಮಣ ಜಾಬಾಲ ಶ್ರುತಿ. ಜಾಬಾಲ ಕೌಶಿಕಿ ಅಲ್ಲ, ಜಾಬಾಲ ಶ್ರುತಿ ಶತಪಥ ಬ್ರಾಹ್ಮಣ ಅಲ್ಲಿದೆ. ಜಾಬಾಲೋಪನಿಷತ್ತಿನಲ್ಲಿ ಮೂರ್ಧ ನೆತ್ತಿಯಿಂದ ಚುಬುಕ ಗಲ್ಲ, ಇದು ಪ್ರಾದೇಶ ಚೋಟು ತಿಟ್ಕೊಂಡು ಇಲ್ಲಿ ತೋರುವನು ಅಂತ ಮಾಡ್ಕೋಬಹುದು ಅಂತ. ಅದು ಒಂದು ಉಪಾಸನೆ ಮಾಡೋಕೆ ಒಂದು ಪ್ರಕಾರ. ಜಾಬಾಲ ಶ್ರುತಿ ಶತಪಥ ಬ್ರಾಹ್ಮಣ ಎರಡು ಕಡೆಯಲ್ಲೂ ಬರುತ್ತೆ. ಅದು ಇಹತು ನ ತಥಾ ಅಭಿಪ್ರೇತಃ. ಛಾಂದೋಗ್ಯದಲ್ಲಿ ಆ ರೀತಿ ಅಭಿಪ್ರಾಯ ಪಟ್ಕೊಂಡಿಲ್ಲ ಅಂತ ಇದ್ದಾರೆ. ಅಲ್ಲಿ ಜಾಬಾಲ ಶ್ರುತಿಯಲ್ಲಿ ಶತಪಥ ಬ್ರಾಹ್ಮಣದಲ್ಲಿ ಇದು ಇಷ್ಟಲ್ಲೇ ಹೇಳಿದೆ.
ಇಲ್ಲಿ ಮಾತ್ರ ದ್ವಿಲೋಕದಿಂದ ಭೂಮಿಯವರೆಗೂ ಹೇಳಿದೆ. ಇಲ್ಲಿ ಹೇಳಿರೋ ಪ್ರಕಾರ ಬೇರೆ. ತಸ್ಯ ಹವಾಯ ತಸ್ಯ ಆತ್ಮನಃ ಇತ್ಯಾದಿ ಉಪಸಂಹಾರಾತ್. ತಸ್ಯ ವಾ ಇದಸ್ಯ ಆತ್ಮನಃ ಇತ್ಯುಪಸಂಹಾರಾತ್. ಉಪಸಂಹಾರ ಮಂತ್ರದಲ್ಲಿ ಈ ವೈಶ್ವಾನರಾತ್ಮನಿಗೆ ಸುತೇಜನೇ ತಲೆಯು. ಸುತೇಜ ಯಾರೋ? ದ್ವಿಲೋಕ. ವಿಶ್ವರೂಪನೇ ಕಣ್ಣು. ವಿಶ್ವರೂಪ ಯಾರೋ? ಸೂರ್ಯ. ಪ್ರಾಣನೇ ಪೃಥಗ್ವರ್ತಾತ್ಮನೇ ಪ್ರಾಣನು ಅಂದ್ರೆ ವಾಯುವೇ ಪ್ರಾಣ. ಸಂದೇಹವು ಬಹುಲ ವಸ್ತಿರೇವರಿ. ಈ ರೀತಿ ಸಮಷ್ಟಿಯಾಗಿ ತಗೊಂಡಿದೆ ಛಾಂದೋಗ್ಯದಲ್ಲಿ. ಮೂರ್ಧಾದಿ ಚುಬುಕ ಅಂತ ತಗೊಂಡಿಲ್ಲ. ಪ್ರತ್ಯಗಾತ್ಮತೆಯ ಅಭಿವಿಮೀಯತೆ ಅಹಮಿತಿ ಜ್ಞಾಯತೆ ಇತ್ಯಭಿವಿಮಾನಃ. ತತ್ವತಯಾ ಅಭಿಮೀಯತೆ ಅಹಮಿತಿ ಜ್ಞಾಯತೆ ಇತ್ಯಭಿಮಾನಃ. ಅಭಿವಿಮಾನ ಶಬ್ದಕ್ಕೆ ಅರ್ಥ ಏನ್ ಮಾಡ್ತಾರೆ? ಅದು ನಮ್ಮ ಆತ್ಮನಾಗಿದ್ದಾನೆ ಅಂತ ತೋರ್ ಬರ್ತಾನಂತೆ, ತಿಳಿದು ಬರ್ತಾನೆ, ಗೊತ್ತಾಗ್ತಾರೆ ಉಪಾಸಕರಿಗೆ. ಈ ವಿಶ್ವರೂಪನು ವೈಶ್ವಾನರನು ನನ್ನ ಆತ್ಮನಾಗಿ ಈ ರೀತಿ ವಿಶ್ವಾತ್ಮನಾಗಿ ನಿಂತ್ಕೊಂಡಿದ್ದಾನೆ, ತೋರ್ತಾ ಇದ್ದಾನೆ ಅಂತ ಹೇಳಿ ಉಪಾಸಕರಿಗೆ ಆ ರೀತಿ ಸಾಕ್ಷಾತ್ಕಾರವಾಗ್ತಾನೆ ಅಂತ. ಆದ್ರಿಂದ ಅವನಿಗೆ ಅಭಿವಿಮಾನ, ಅಭಿಮುಖವಾಗಿ ತೋರು ಬರುವಾತನು, ತಿಳಿದು ಬರುವಾತನು, ಗೊತ್ತಾಗುವಾತನು. ಪ್ರತ್ಯೇಕಾತ್ಮನಾಗಿ ನಾನು ಕೇವಲ ಒಂದು 5 ಅಡಿ ಶರೀರದವನಲ್ಲ, ಇಡೀ ವಿಶ್ವಾತ್ಮನಾಗಿ ಜಾಗ್ರತ್ ಪ್ರಪಂಚವನ್ನೇ ತುಂಬಿಕೊಂಡ ವೈಶ್ವಾನರ ಎನಿಸಿಕೊಂಡಂತಹ ದೇವತೆ. ನನ್ನ ತಲೆ ದ್ವಿಲೋಕವು, ನನ್ನ ಕಣ್ಣು ಸೂರ್ಯನು, ನನ್ನ ಪ್ರಾಣ ವಾಯುವು. ನನ್ನ ಪ್ರಾಣ ವಾಯು ಆದ್ರೆ ನನ್ನ ಪ್ರಾಣ ಹೋಗೋದೇ ಇಲ್ಲ. ನನ್ನ ಕಣ್ಣು ಸೂರ್ಯ ಆದ್ರೆ ನನ್ನ ಕುರುಡ ಆಗೋದೇ ಇಲ್ಲ. ನನ್ನ ತಲೆ ದ್ವಿಲೋಕ ಆದ್ರೆ ನನ್ನ ತಲೆ ಬಿದ್ದು ಹೋಗೋದೇ ಇಲ್ಲ. ಅಖಂಡ ಭೂಮಿಯ ನನ್ನ ಪಾದ ಆದ್ರೆ ಪಾದ ಹೋಗೋದೇ ಇಲ್ಲ. ಈ ಅಧ್ಯಾತ್ಮದ ಈ ಶರೀರದ ಪಾದ ಆಗಿ ಈ ಕಣ್ಣು ನನ್ನ ಕಣ್ಣಾದ್ರೆ ಕುರುಡ ಆಗ್ಬೋದು, ಇನ್ನೊಂದಾಗ್ಬೋದು. ಇದು ವಯಸ್ಸಾಗ್ಬಿಟ್ಟು ಕಣ್ಣು ಕಾಣಲ್ಲ ಅಂತ ಆಗ್ಬೋದು. ಸೂರ್ಯನೇ ನನ್ನ ಕಣ್ಣಾಗ್ಬಿಟ್ರೆ ನನ್ನ ಕಣ್ಣು ಕಾಣಲ್ಲ ಅಂತ ಬರೋದೇ ಇಲ್ಲ. ಇಡೀ ಜಾಗ್ರ ಪ್ರಪಂಚ, ಎಚ್ಚರ ಪ್ರಪಂಚವನ್ನೇ ಪೂರ್ತಿಯಾಗಿ ಉಂಡಿಯಾಗಿ ನಾನು ತಗೊಂಡಿವಿ. ನಮ್ಮ ಅನುಭವ ಇದೆ, ನಾನು ಎಚ್ಚರವಾಗಿದ್ದೀನಿ ನಾವು ಅಂತೀವಿ. ನೀವು ಎಚ್ಚರವಾಗಿದ್ದೀನಿ ಅಂತೀರೋ, ಎಚ್ಚರದಲ್ಲಿ ಇದ್ದೀನಿ ಅಂತೀರೋ? ಬೆಳಗ್ಗೆ ಕೂಡಲೇ ಏನಪ್ಪ ಎಚ್ಚರ ಆಯ್ತಾ? ನಾನು ಎಚ್ಚರವಾಗಿದ್ದೇನೆ. ಎಚ್ಚರವಾಗಿದ್ದೇನೆ ಅಂದ್ರೇನೋ, ಎಚ್ಚರ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದೇ ನಾನಾಗಿದ್ದೀನಿ ಅಂತ ಅರ್ಥ. ಎಚ್ಚರವಾಗಿ ಮಣ್ಣು ನಾನು ಗಡಿಗೆ ಆಗಿದ್ದೇನೆ ಅಂದೇನೋ, ಗಡಿಗೆ ಒಳಗಿದ್ದೇನೆ ಅಂತ ಅರ್ಥ ಅಲ್ಲ, ನಾನೇ ಗಡಿಗೆಯಾಗಿ ತೋರ್ತಾ ಇದ್ದೀನಿ ಅಂತ ಅರ್ಥ. ಹಾಗೆ ಎಚ್ಚರವಾಗಿದ್ದೇನೆ ಅಂದ್ರೆ ಎಚ್ಚರ ಪ್ರಪಂಚ ಅಂತ ಏನಿದೆ ಅಷ್ಟು ನಾನೇ ಆಗಿದ್ದೀನಿ ಅಂತ ಇದೆ. ನಾನು ಎಚ್ಚರವಾಗಿದ್ದೀನಿ ಅಂತ ನಮ್ಮ ಅನುಭವ ಪಾಠ ಹೇಳ್ಕೊಡ್ತಾ ಇದೆ. ಆದ್ರೂ ನಾವು ತಕ್ಷಣ ನಮ್ಮ ಎಚ್ಚರದ ಒಳಗಿರುವ, ದೇಹದ ಒಳಗಿರುವ ಕೇವಲ ಪರಿಚ್ಛಿನ್ನವಾದ ಈ ಅಹಂಕಾರ ನಾನು, ಇಂದ್ರಿಯ ನಾನು, ಮನಸ್ಸು ನಾನು ಮತ್ತೆ ತಪ್ಪು ತಿಳ್ಕೊತಾ ಇದೀವಿ. ಅಧ್ಯಾತ್ಮವಾಗಿ ನಮ್ಮ ಅನುಭವದ ಪಾಠವನ್ನು ನಾವು ಕೇಳಿಸ್ಕೊಳ್ತಾನೆ ಇಲ್ಲ. ಅನುಭವದ ಗುರು ಹೇಳ್ಕೊಡ್ತಾ ಇದೆ, ನೀನು ಎಚ್ಚರವಾಗಿದ್ದೀಯಾ. ಎಚ್ಚರ ಅಂತ ಏನಿದೆಯೋ ಆ ಎಚ್ಚರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಏನೇನು ಅಡಕವಾಗಿದೆಯೋ ಅಷ್ಟು ನೀನೇ ಆಗಿದ್ದೀಯಾ. ಎಚ್ಚರ ಅನ್ನೋ ಕಾನ್ಸೆಪ್ಟ್ ಅಡಕವಾಗದೇ ಇರೋ ದೃಶ್ಯರಾಶಿಯೇ ಇಲ್ಲ. ಎಚ್ಚರದಲ್ಲಿ ಏನಿಲ್ಲ ಹೇಳೋ? ಕಾಲದೇಶ ಇರೋದು ಎಲ್ಲೇ? ಎಚ್ಚರದಲ್ಲಿ. ಪಂಚಭೂತ ಇರೋದು ಎಲ್ಲೇ? ನಾಮರೂಪ ಇರೋದು ಎಲ್ಲೇ? ಎಚ್ಚರ ಬಿಟ್ಟು ಹೊರಕ್ಕೆ ಹೋಗಕ್ ಆಗೋದೇ ಇಲ್ಲ. ಇಡೀ ಎಚ್ಚರ ಅನ್ನೋ ಆ ಕಾನ್ಸೆಪ್ಟ್ ಅನುಭವದಲ್ಲಿ ಪೂರ್ತಿ ಆತ್ಮನೇ ಎಚ್ಚರ ಅವಸ್ಥೆಯಾಗಿ ತೋರ್ತಾ ಇದ್ದಾನೆ. ಪೂರ್ತಿ ಹಗ್ಗವೇ ಹಾವ ಹಾಕಿ ತೋರುತ್ತೋ, ಅರ್ಧ ಹಗ್ಗವಾಗಿರುತ್ತೆ, ಇನ್ನು ಅರ್ಧ ಹಾವಾಗಿ ತೋರಲ್ಲ. ಪೂರ್ತಿ ರೋಪೆ ಸ್ನೇಕ್ ಆಗಿ ತೋರುತ್ತೆ. ಪೂರ್ತಿ ಆತ್ಮನೇ ಎಚ್ಚರ ತೋರ್ತಾ ಇದ್ದಾನೆ. ನಿಮ್ಮನ್ನೇ ಎಚ್ಚರ ನೋಡಿದ್ರೆ ನೀವು ಸ್ಥೂಲೋಪಾಧಿ ಆದ್ರಿ. ಎಚ್ಚರ ಬಿಟ್ಟು ನೀವಾಗಿ ಉಳಿದ್ರೆ ತುರಿಯರಾದ್ರಿ. ನೀವು ತುರಿಯರಾಗೋದಕ್ಕೂ ಎಚ್ಚರವಾಗೋದಕ್ಕೂ ತುಂಬಾ ಲೇಟ್ ಇಲ್ಲ, ಡಿಫರೆನ್ಸ್ ಇಲ್ಲ. ಅಭಿಮಾನ ಬಿಟ್ರೆ ತುರಿಯ, ಅಭಿಮಾನ ಪಟ್ಕೊಂಡ್ರೆ ಎಚ್ಚರ. ನಿಮ್ ಕೈಲಿದೆ. ಅಭಿಮಾನ ಬಿಟ್ಟು ಹೌಬಾ ಬಂದ್ಬಿಡುತ್ತೆ. ಇಷ್ಟೇ. ನಮ್ಮ ಅನುಭವ ಅನ್ನುವ ಗುರು ಪ್ರತಿ ಕ್ಷಣಕ್ಕೂ ಹೇಳ್ಕೊಡ್ತಾ ಇದೆ, ನೋಡು ನೀನು ದೇಹ ಅಷ್ಟೇ ಅಲ್ಲ, ನೀನು ಸ್ಥೂಲ ಪ್ರಪಂಚವಷ್ಟೇ ಅಲ್ಲ, ಎಲ್ಲವನ್ನೂ ಮೀರಿದೀಯಾ, ಎಲ್ಲವನ್ನೂ ಅತೀತ ದಾಟಿದೀಯಾ, ನಿನ್ನೊಂದಿಲೇ ಇದಕ್ಕೆ ಇರುವು ಬಂದಿದೆ. ನೀನೇ ಈ ಪ್ರಪಂಚಕ್ಕೆ ಇರುವನ್ನು ಕೊಟ್ಟವನು, ಅರಿವನ್ನು ಕೊಟ್ಟವನು ನೀನೇ. ಅರಿವು ಇರುವು ನಿನ್ನ ಸ್ವರೂಪ, ನೀನು ಹಾಗೇ ಇರತಕ್ಕವನು. ಕಲ್ಪನೆ ಮಾಡಿಕೊಂಡು
ಪರಿಚ್ಛಿನ್ನವಾದ ದೇಹಾದಿಗಳು ನಾನು ಅಂದ್ಕೊಂಡು ಮೋಸ ಹೋಗ್ತಾ ಇದೀಯಾ? ಸರಿಯಾಗಿ ಒಳಹೊಕ್ಕು ನೋಡು. ನೀನು ದೇಹ ಅಲ್ಲ, ಇಂದ್ರಿಯ ಅಲ್ಲ, ಮನಸ್ಸು ಬುದ್ಧಿ ಅಲ್ಲ, ಸ್ಥೂಲ ಪ್ರಪಂಚವಲ್ಲ, ಎಲ್ಲವನ್ನೂ ಬೆಳಗುತ್ತಿರುವ, ಎಲ್ಲವನ್ನೂ ಮೀರಿದ, ಎಲ್ಲದರ ತಿರುಳಾಗಿರುವ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮವೇ ಅನ್ನೋದು ಅನುಭವ ಹೇಳ್ಕೊಡ್ತಾ ಇದೆ. ಆ ಕಡೆ ಗಮನ ಕೊಡ್ತಾ ಇಲ್ಲ, ಯಾರು ತಿರುಗ್ತಾ ಇಲ್ಲ. ಅದಕ್ಕೆ ತುಂಬಾ ಏನು ಟೈಮು ಬೇಕಿಲ್ಲ. ಅದಕ್ಕೊಂದು ಸಿನ್ಸಿಯಾರಿಟಿ ಬೇಕು, ಒಂದು ಸರಳತೆ ಬೇಕು, ಒಂದು ನ್ಯಾಚುರಾಲಿಟಿ ಬೇಕು, ಸಹಜತೆ ಬೇಕು. ಸರಳತೆ ಸಹಜತೆ ಎಷ್ಟು ಬೆಳೆಸ್ಕೊಳ್ತೀರೋ ಅಷ್ಟು ಹತ್ರ ಆಗ್ತೀರಾ. ಎಷ್ಟು ಹಿಪೋಕ್ರಸಿ ಮಾಡ್ತೀರೋ ಅಷ್ಟು ದೂರ ಹೋಗ್ತೀರ, ಹೊರಕ್ಕೆ ಹೋಗ್ತೀರಾ. ಪರಿಪೂರ್ಣ ಸಹಜತೆ, ಸರಳತೆ, ಸಾಮಾನ್ಯತೆ, ಅದೇ ತತ್ವ ಸ್ವರೂಪ. ಅದೇ ಪ್ರತ್ಯಗಾತ್ಮತೆಯ ಅಭಿಮೀಯತೆ ಅಹಮಿತಿ ಜ್ಞಾಯತೆ ಅಭಿಮಾನ. ತಮೇ ಪ್ರತ್ಯಗಾತ್ಮನಾಗಿ ನಮ್ಮ ಒಳಗಿನ ಸ್ವರೂಪದವರಾಗಿ ಆಳಲ್ಪಡ್ತಾ ಇದ್ದಾನೆ, ತೋರಲ್ಪಡ್ತಾ ಇದ್ದಾನೆ. ಅದರಿಂದ ಏನು ಅಭಿಮಾನನು ಅಂತ. ತಮೇತಮಾತ್ಮಾನಂ ವೈಶ್ವಾನರಂ ವಿಶ್ವಾನರಾನ್ ನಯತಿ ಪುಣ್ಯ ಪಾಪಾನುರೂಪಾಂ ಗತಿಂ ಸರ್ವಾತ್ಮ ಏಷಃ ವೈಶ್ವಾನರಃ. ಈಶ್ವರೋ ವೈಶ್ವಾನರಃ. ಈಗ ವೈಶ್ವಾನರ ಶಬ್ದಕ್ಕೆ ಅರ್ಥ ಬೈತಾ ಇದ್ದಾರೆ. ವೈಶ್ವಾನರ ಅಂದ್ರೆ ಏನು? ವಿಶ್ವಾನರಾನ್ ನಯತಿ. ವಿಶ್ವಾನ ಎಲ್ಲಾ ಮನುಷ್ಯರನ್ನು ಒಯ್ಯುತ್ತಾನೆ. ಯಾರು? ಈ ತಮೇತಂ ಆತ್ಮಾನ ವೈಶ್ವ, ಈ ಆತ್ಮನಾಗಿರುವ ವೈಶ್ವಾನರನನ್ನ ಅಂದ್ರೆ ಅವನು ಎಲ್ಲಾ ನರರನ್ನು, ಮನುಷ್ಯರನ್ನು ಅವರ ಪುಣ್ಯ ಪಾಪ ತಕ್ಕಾಗೆ ಒಯ್ತಾ ಇದ್ದಾನೆ. ನಾವ್ಯಾಕೆ ಇಲ್ಲಿ ಬಂದಿವಿ, ನಾವ್ಯಾಕೆ ಈ ರೀತಿ ಇದ್ದೀವಿ ಅಂದ್ರೆ ನಮ್ಮ ಪುಣ್ಯ ಪಾಪ ಇಲ್ಲಿ ಕರ್ಕೊಂಡ್ ಬಂದಿದೆ. ನಮ್ಮ ಪುಣ್ಯ ಪಾಪ ನಮಗೆ ಈ ಆಕಾರ ಕೊಟ್ಟಿದೆ. ನೀವ್ ಯಾಕೆ ಹೀಗಿದ್ದೀರಾ? ಸುರೇಖಾ ಯಾಕೆ ಹಾಗಿದ್ದಾರೆ? ದ್ವಾರಕಾನಾಥ್ ಯಾಕೆ ಆ ರೀತಿ ಇದ್ದಾರೆ? ಸುಮನ ಅವ್ರು ಯಾಕೆ ಹೀಗಿದ್ದಾರೆ ಕೇಳಿದ್ರೆ ಅವರವರ ಪುಣ್ಯ ಪಾಪ ಅವರವರು ಅವನ ಆಕಾರ ಕೊಟ್ಟಿದೆ. ಶರೀರವನ್ನು, ಆ ಜಾಗವನ್ನು, ಎಲ್ಲವನ್ನೂ ಗೊತ್ತು ಮಾಡಿದೆ. ನೀವು ಯಾಕೆ ಅಮೆರಿಕಾದಲ್ಲಿಲ್ಲ ಅಥವಾ ನೀವು ಯಾಕೆ ಜಪಾನ್ನಲ್ಲಿಲ್ಲ? ನಿಮ್ ಪುಣ್ಯ ಪಾಪ ಇಲ್ಲಿ ಹುಟ್ಟಿಸಿದೆ, ಇಲ್ಲಿ ಇದ್ದೀರಾ. ನೀವು ಬೇಕಾದ್ರೆ ನೀವು ಹೋಗ್ಬೋದು. ಹೋದ್ರೆ ಪುಣ್ಯ ಪಾಪ ನಿಮ್ಮನ್ನು ಕರ್ಕೊಂಡು ಹೋಗಿದೆ ಅಂತ ಅರ್ಥ. ಎಲ್ಲಿ ಹೋದ್ರು, ಏನ್ ಮಾಡಿದ್ರು, ಪುಣ್ಯ ಪಾಪ ಪಕ್ಕಾಗೆ ನೀವು ಹೋಗ್ತಿರ್ತೀರ, ಆಗ್ತಿರ್ತೀರ ಹೊರತು ಪುಣ್ಯ ಪಾಪ ಬಿಟ್ಟು ನಿಮ್ಗೇನು ಇಲ್ಲ. ಪುಣ್ಯ ಪಾಪ ತಕ್ಕಾಗಿಯೇ ಅವನು ಒಯ್ಯುತ್ತಾನೆ. ವಿಶ್ವಾನರ ನಯತಿ, ಪುಣ್ಯ ಪಾಪಾನುರೂಪವಾಗಿ ಗತಿಯನ್ನ ಉಂಟು ಮಾಡುತ್ತಾನೆ. ಯಾರೋ? ಸರ್ವಾತ್ಮನಾದ ಈ ಈಶ್ವರನು. ಆದ್ರೆ ಇವನಿಗೆ ವೈಶ್ವಾನರ ವೈಶ್ವಾನರ ಒಂದು ಅರ್ಥ. ಎರಡನೇ ಅರ್ಥ ಮಾಡ್ತಾರೆ. ವಿಶ್ವೋ ನರಃ ಏವವಾ. ವಿಶ್ವನೂ ಆಗಿದ್ದಾನೆ, ನರಾಕಾರವೂ ಆಗಿದ್ದಾನೆ. ಅದನ್ನ ವಿಶ್ವಾನರ. ವಿಶ್ವ ಅಂದ್ರೆ ಜಗತ್ತು, ಜಗ ಪ್ರಪಂಚವಾಗಿ ಮನುಷ್ಯನಂತೆಯೇ ತಲೆ, ಕಣ್ಣು, ಹೊಟ್ಟೆ, ಕಾಲು, ಕಿವಿ ಎಲ್ಲ ಉಳ್ಳವನಾಗಿದ್ದಾನೆ. ಮನುಷ್ಯನಿಗೆ ಹೇಗೆ ತಲೆ ಇದೆಯೋ, ಕಣ್ಣಿದೆಯೋ, ಮೂಗಿದೆಯೋ, ಹೊಟ್ಟೆ ಇದೆಯೋ, ಆ ರೀತಿ ಇವನು ವಿಶ್ವಾತ್ಮನಾದ ಪರಮಾತ್ಮನು ದ್ವಿಲೋಕವನ್ನೇ ತಲೆಯಾಗಿಟ್ಕೊಂಡಿದ್ದಾನೆ, ಸೂರ್ಯನನ್ನೇ ಕಣ್ಣಾಗಿಟ್ಕೊಂಡಿದ್ದಾನೆ, ವಾಯುವನ್ನೇ ಪ್ರಾಣವಾಗಿಟ್ಕೊಂಡಿದ್ದಾನೆ, ಹಾಗೆ ಆಕಾಶವನ್ನೇ ನಡುಮೈಯಾಗಿಟ್ಕೊಂಡಿದ್ದಾನೆ, ನೀರನ್ನು ಕಿಬ್ಬಟ್ಟಿಯಾಗಿಟ್ಕೊಂಡಿದ್ದಾನೆ. ಇದು ನರಾಕಾರ, ಮನುಷ್ಯಾಕಾರ. ತ್ರಿಭುವನ ವಪುಷಂ ವಿಷ್ಣುಮೀಶನ್ ನಮಾಮಿ. ತ್ರಿಭುವನ ವಪುವ ಶರೀರ, ಮೂರು ಲೋಕವೇ ಶರೀರವಾಗಿ ಉಳ್ಳವನು ಅಂತ. ತ್ರೀಣಿ ಭುವನಾನಿ ವಪುಹು ಯಸ್ಯ ಸಹ ತ್ರಿಭುವನ ವಪುಹು ತಂ ವಪುಷಂ. ವಪುಹು ವಪುಷಿ ವಪುವಂಶಿ. ವಪುಷ್ ಶಬ್ದ ನಪುಂಸಕರಿಂದ. ಮೂರು ಲೋಕವನ್ನೇ ಶರೀರವಾಗಿ ಉಳ್ಳವನು. ಯಸ್ಯ ಸಹ ಮಾಡುದು, ಪುಲ್ಲಿಂಗ ಮಾಡುದು, ಹಾಗೆ ಆಗತ್ತೆ. ವಪುಹು ವಪು ವಪವಹ ಆಗಲ್ಲ. ವಪುಹು ವಪುಷಿ ವಪುವಂಶಿ. ತ್ರಿಭುವನ ವಪುಷಂ, ಮೂರು ಲೋಕವನ್ನೇ ಶರೀರವಾಗುಳ್ಳವನು ಅಂತೂ ಆ ಭೂಪಾದು ಅಲ್ಲೂ ಹೇಳಿದೆ. ಇಲ್ಲೂ ಹಾಗೆ ಹೇಳ್ತಾ ಇದ್ದಾರೆ. ವಿಶ್ವ ಅಂದ್ರೆ ವಿಶ್ವಾತ್ಮನೋ, ನರಹ ಅಂದ್ರೆ ಮನುಷ್ಯ ರೂಪದವನು. ಅಂದ ವಿಶ್ವಶ್ಚಾಸು ನರಶ್ಚ ವಿಶ್ವಾನರಃ. ವಿಶ್ವಾನರ ಏವ ವೈಶ್ವಾನರಃ. ಸರ್ವಾತ್ಮತ್ವಾತ್. ಸರ್ವಾತ್ಮ ಇದ್ದಾನವನು. ಅಲ್ಲ, ಮೂರು ಲೋಕವನ್ನೇ ತುಂಬಿಕೊಂಡವನು ಅಂದ್ಮೇಲೆ ಯಾರಲ್ಲ ಅವನು? ಮೂರು ಲೋಕವನ್ನು ತುಂಬಿಕೊಂಡಂತಹ ಪರಮಾತ್ಮ ನಮ್ಮ ಎಲ್ಲಾ ಶರೀರ, ನಮ್ಮ ದೇಹದೊಳಗೆ ನೂರಾರು ಸಾವಿರಾರು ಲಕ್ಷಾಂತರ ಕ್ರಿಮಿ ಇದೆಯಲ್ಲ, ಅದೇ ನಾವುಗಳೆಲ್ಲ ವೈಶ್ವಾನರನ ಹೊಟ್ಟೆ ಒಳಗಿರೋ ಕ್ರಿಮಿಗಳು. ನಮ್ಮ ಹೊಟ್ಟೆ ಒಳಗೆ ಲಕ್ಷಾಂತರ ಕ್ರಿಮಿ ಹೇಗಿದೆಯೋ,
ಮೂರು ಲೋಕವನ್ನು ಶರೀರವಾಗಿ ಇಟ್ಕೊಂಡಂತಹ ಆ ವೈಶ್ವಾನರ ಆತ್ಮನ ಹೊಟ್ಟೆ ಒಳಗಿರುವ ನಾವುಗಳು ಕ್ರಿಮಿಗಳಾಗ್ತೀವಿ ಅವನಿಗೆ. ಒಂದೊಂದು ಕ್ರಿಮಿಗೂ ಮತ್ತೆ ಆತ್ಮ ಅವನೇ, ಪರಮಾತ್ಮ ಆತ್ಮ. ಮೂರ್ ಲೋಕ ಅಂತಲ್ಲ ಗುರುಗಳೇ, ಆಕ್ಚುಲಿ 14 ಲೋಕಸ್ ಅನ್ಬೋದಲ್ವಾ? 14 ಹೇಳಿ 400 ಅಂತ ಹೇಳಿ, ಎಷ್ಟಾದ್ರೂ ಹೇಳಿ, ಎಷ್ಟು ಅಲ್ಲ, ಲೋಕ ಆದ್ರೆ ಹೇಳಿ. ಅದು ಒಂದ್ ಲೆಕ್ಕದಲ್ಲಿ 14, ಒಂದ್ ಲೆಕ್ಕದಲ್ಲಿ 3 ಅಂತ ಕಾಣುತ್ತೆ. ಕರೆಕ್ಟ್ ಅಲ್ವಾ? 14 ಆಗುತ್ತೆ, 7 ಆಗುತ್ತೆ, 3 ಆಗುತ್ತೆ, ಒಂದೇ ಆಗುತ್ತೆ. ಅದು ಎಚ್ಚರ ಅಂತ ತಗೊಂಡ್ರೆ ಒಂದೇ. ಭೂಮಿ ಅಂತರಿಕ್ಷ ಜೀವಕ ಅದು 3, ಭೂ ಭುವ ಸ್ವಹ ಮಹಾಜನ ಬಂದ್ರೆ 17, ಅಚಳ ಸುತಳ ರಥಾದ ಪಾತಾಳ ಅಂದ್ರೆ 14. ಹೆಂಗಾದ್ರೂ ಮಾಡಿ, ಏನೇ ಆದ್ರೂ ಎಲ್ಲ ನಿಮ್ಮ ಕಲ್ಪನೆಯೇ. ನಿಮ್ಮ ಕಲ್ಪನೆ ಬಿಟ್ಟು ಹೋಗಲ್ಲ ಹೊರಕ್ಕೆ. ನಿಮ್ಮಲ್ಲೇ ತೋರ್ತಾ ಇರೋದು, ನಿಮ್ಮ ಅನುಭವ ಆಗಿರೋದು. ಎಲ್ಲ ನಿಮ್ಮ ಮನಸ್ಸಲ್ಲೇ ಇರೋದು. ನಿಮ್ಮ ಮನಸ್ಸು ನಿಮ್ಮಲ್ಲೇ, ನಿಮ್ಮ ಚೈತನ್ಯಲ್ಲೇ ಇರೋದು. ಇದು 2 ಅರ್ಥ ಆಯ್ತು. 3ನೇ ಅರ್ಥ ಬರೀತಾರೆ, ವಿಶ್ವೈರ್ವ ನರೈಹಿ ಪ್ರತ್ಯಗಾತ್ಮತೆಯ ಪ್ರವಿಭಜನೀಯತೆ ವೈಶ್ವಾನರಃ. ಎಲ್ಲಾ ಮನುಷ್ಯರುಗಳಿಂದಲೂ ಪ್ರತ್ಯಗಾತ್ಮನಾಗಿ ಒಡೆದು ತೋರ್ತಾನೆ. ನಾನು 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 ಅಂತ ಹೇಳಿ ಪ್ರತಿಯೊಬ್ಬ ಶರೀರದೊಳಗೂ ಈ ವಿಶ್ವ ಪರಮಾತ್ಮನೇ ನಾನು ನಾನು ಒಡೆದು ತೋರ್ತಾನೆ. ಅದನ್ನ ವಿಶ್ವಾನರ ಅಂತ ಹೀಗೂ ಮಾಡ್ಬೋದು. ಎಲ್ಲರೂ ನಾನು ಎಚ್ಚರವಾಗಿ, ಪ್ರತಿಯೊಬ್ಬರು ನಾನು ಎಚ್ಚರವಾಗಿ ಅಂತ ಹೇಳಿ ತೋರ್ತಾನೆ. ಈ ಡೈಮಂಡ್ ಹೇಗೆ ಒಡೆದ್ರು ಡೈಮಂಡ್ ಆಕಾರದಲ್ಲಿ ಹೊಡೆಯುತ್ತಲ್ಲ, ಹಾಗೆ ಆ ವೈಶ್ವಾನರ ಯಾವ ಶರೀರ ರೂಪದಲ್ಲೇ ತೋರ್ಕೊಂಡ್ರು ಅಲ್ಲಿ ನಾನು ರೂಪದಲ್ಲೇ ತೋರ್ಕೊಳ್ತಾನೆ. ವಿಶ್ವೈಹಿ ನರೈಹಿ, ಎಲ್ಲಾ ಮನುಷ್ಯರುಗಳಿಂದಲೂ ಪ್ರತ್ಯಗಾತ್ಮತೆಯ ನನ್ನ ಆತ್ಮ ನಾನಾಗಿದ್ದೀನಿ ಹೇಳಿ ಈ ರೀತಿ ಒಡ್ಕೊಂಡು ಒಯ್ಯಲ್ಪಡುತ್ತಾನೆ. ಆದ್ರಿಂದ ಅವನು ವಿಶ್ವಾನರನು ಅಂತ ಸೂತ್ರವಾಗಿ ಇನ್ನೂ ಅರ್ಥ ಮಾಡಿದ್ದಾರೆ. ಸೂತ್ರ ಭಾಷೆಯಲ್ಲಿ 2 ಅರ್ಥಗಳನ್ನು ಹೆಚ್ಚಾಗಿ ಕೊಟ್ಟಿದೆ ಸ್ವಾಮಿಗಳು. ವಿಶ್ವಾನ್ ನರಾನ್ ಐತಿ, ವಿಶ್ವೇಶಾಂ ವಾ ಅಯಂ ನರಃ. ಎಲ್ಲರಿಗೂ ಇವನೇ ನರನಾಗಿದ್ದಾನೆ. ವಿಶ್ವಷ್ಟಾಸು ನರಶ್ಚ. ಈ 2 ಅರ್ಥ ಕೊಟ್ಟಿದ್ದಾರೆ. ತಮೇವಂ ಉಪಾಸ್ತೆ ಯಹ ಸಹ ಅದನ್ ಅನ್ನಾದಿ ಸರ್ವೇಷು ಲೋಕೇಶು ದ್ವಿಲೋಕಾದಿಷು ಸರ್ವೇಷು ಭೂತೇಷು ಚರಾಚರೇಷು ಸರ್ವೇಷು ಆತ್ಮಸು ಶರೀರೇಂದ್ರಿಯ ಮನೋಬುದ್ಧಿಷು. ಈ ವೈಶ್ವಾನರ ಆತ್ಮನನ್ನ ಯಾರು ಉಪಾಸನೆ ಮಾಡುತ್ತಾನೋ, ಉಪಾಸನೆ ಮಾಡುವುದು ಏನೋ ನಿರಂತರವಾಗಿ ಅದೇ ನಾನಾಗಿದ್ದೀನಿ ಅಂತ ಹೇಳಿ ಭಾವನೆ ಮಾಡ್ತಾ ಇರಬೇಕು. ಮಧ್ಯೆ ಮಧ್ಯೆ ಲೌಕಿಕ ಭಾವನೆಗಳು ಬರಬಾರ್ದು, ಸೇರಬಾರ್ದು. ಒಂದು ಸಲ ಆ ಭಾವನೆ ಹೊರಡ್ತು ಅಂತಂದ್ರೆ ಟಿಲ್ ಬೆಡ್ ಅಂಡ್ ಟಿಲ್ ಡೆತ್, ಮಲಗುವವರೆಗೂ ಸಾಯುವವರೆಗೂ ಆ ಭಾವನೆಯೇ ಓಡ್ತಿರ್ಬೇಕು. ಅದಕ್ಕೆ ಉಪಾಸನೆ ಅಂತ ಹೇಳ್ತಾರೆ. ಅಹಮಸ್ಮಿ ವೈಶ್ವಾನರ ಸರ್ವಭೂತಾನಾಂ ಆತ್ಮ ದ್ವಿಲೋಕಾದಿ ಪೃಥ್ವೀ ಪ್ರತಿಷ್ಠಾಂತಃ ಮಮ ಸುತೇಜಃ ಇವ ಶಿರಃ ವಿಶ್ವರೂಪ ಇವ ಮಮ ಚಕ್ಷುಃ ವಾಯು ಪೃಥಗ್ವತ್ಪಾತ್ಮ ಅಥೈವ ಪ್ರಾಣಃ ಸಮಷ್ಟಿರೂಪಃ ಆಕಾಶಃ ಮಮ ಉದರಂ ಸಂದೇಹ ಗುಣಾತ್ಮಕಃ ಬಸ್ತಿಃ ಇವ ಮಮ ರೈರೇವ ಮಮ ಬಸ್ತಿಃ ಉದಕಮೇವ ಮಮ ಬಸ್ತಿಃ ಅಖಂಡ ಪೃಥಿವೀ ಮಮ ಪಾದೌ ಪ್ರತಿಷ್ಠಾ ಇತ್ಯವಾದಿರೂಪೇಣ ಯಹ ವೈಶ್ವಾನರಾತ್ಮಾನಂ ಆತ್ಮತ್ವೇನ ಉಪಾಸ್ತೆ ಸಹ ಸರ್ವೇಷು ಲೋಕೇಶು ಸರ್ವೇಷು ಭೂತೇಷು ಸರ್ವೇಷು ಆತ್ಮಸು ಅನ್ನಮತ್ತಿ. ಸಹ ಇದಾನಿಮಪಿ ತಥೈವ ವರ್ತಮಾನಃ, ಈಗಲೂ ಹಾಗೆ ಅವನೇ ತಿಂತಿರೋದು. ತಪ್ಪುಳಿಕೆಯಿಂದ ನಾನ್ ದೇಹ ಅನ್ನ ತಿಂತಾ ಇದೆ ಅಂದ್ಕೊಂಡಿದೀವಿ ಹೊರತು ವೈಶ್ವಾನರನೇ ಅನ್ನ ತಿನ್ನೋನು. ಅಂದ್ರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ವಚಾಮ್ಯನ್ನಂ ಚತುರ್ವಿಧಂ. ವೈಶ್ವಾನರನಾಗಿಯೇ ನಾವು ಅನ್ನ ತಿಂತಿರೋದು, ವೈಶ್ವಾನರನಿಗೆ ಆಹುತಿ ಕೊಡ್ತಿರೋದು. ವೈಶ್ವಾನರ ಅಂದ್ರೆ ಪರಮಾತ್ಮನೇ ನಮ್ಮ ದೇಹದೊಳಗೆ ಇದ್ದು ಸಾಕ್ಷಿಯಾಗಿದ್ದು ಜಾಠರಾಗ್ನಿ ಪ್ರತೀಕರಾಗಿ ತೋರ್ತಾ ಇದ್ದಾನೆ. ಅವನಿಗೆ ಜಾಠರಾಗ್ನಿಗೆ ನಾವು ಆಹುತಿ ಕೊಡ್ತಾ ಇರೋದು. ದೇವತೆಗಳು ಹೋಮ ಮಾಡ್ತಿದ್ದಾರೆ, ಜಾಠರಾಗ್ನಿಗಳಿಗೆ ಹೋಮ ಮಾಡ್ತಿದ್ದಾರೆ. ಅವನು ವೈಶ್ವಾನರನಾಗಿದ್ದಾನೆ, ವಿಶ್ವಾತ್ಮನಾಗಿದ್ದಾನೆ ಅಂತ ಹೇಳಿ ಭಾವನೆ ಮಾಡ್ತಾ ಹೋಗ್ಬೇಕು. ಅವನಿಗೆ ಅನ್ನದೋಷ ತಟ್ಟೋದಿಲ್ಲ ಅಂತ. ವೈಶ್ವಾನರೋಪಾಸಕನಿಗೆ ಯಾವ ಪತಿತಾನ್ನ ತಗೊಂಡ್ರೋ
ಯಾವ ನಿಂದಿತ ಅನ್ನ ಅಕಸ್ಮಾತ್ ಸಿಕ್ಕರು ಆ ಅನ್ನದಿಂದ ಯಾವ ವಿರುದ್ಧ ಫಲ ಪಾಪ ಫಲ ಉಂಟಾಗಲ್ಲ. ಆ ದೊಡ್ಡ ಉಪಾಸನೆ ಇದು. ವೈದಿಕೋಪಾಸನೆ ತುಂಬಾ ಶ್ರೇಷ್ಠವಾದ ಉಪಾಸನೆ. ಎಲ್ಲಾ ಲೋಕದಲ್ಲೂ ಎಲ್ಲಾ ಭೂತಗಳಲ್ಲೂ ಚರಾಚರಗಳಲ್ಲೂ ಎಲ್ಲಾ ಶರೀರಗಳ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲೂ ಇವನೇ ಅನ್ನವನ್ನು ತಿನ್ನುತ್ತಿರುವಾತನು. ತೇಷು ಹಿ ಆತ್ಮಕಲ್ಪನಾ ವ್ಯಪದೇಶ ಪ್ರಾಣಿನ. ಆ ಶರೀರೇಂದ್ರಿಯ ಮನೋಬುದ್ಧಿಗಳಲ್ಲಿಯೇ ಪ್ರಾಣಿಗಳಿಗೆ ಆತ್ಮಬುದ್ಧಿ ಉಂಟಾಗಿದೆ. ನಾನು ಮುಂದೆ ಈ ದೇಹೇಂದ್ರಿಯ ಮನೋಬುದ್ಧಿ ಕೂಡ್ಕೊಂಡವನೇ ನಾನು ಅಂತ ಈ ತಪ್ಪಲಿಕೆಯಿಂದ ಆಗಿರೋದು. ವಿವೇಕ ಇಲ್ಲ, ವಿಚಾರ ಇಲ್ಲ. ನಿಜವಾಗಿ ನಾನು ಯಾರೋ? ನಾನು ವೈಶ್ವಾನರನು, ವಿಶ್ವಾತ್ಮನು, ಜಗದಾತ್ಮನು, ಸಮಷ್ಟಿ ಸ್ಥೂಲ ಪ್ರಪಂಚನು, ಖಂಡ ಜಾಗ್ರ ಪ್ರಪಂಚವೇ ನಾನಾಗಿದ್ದೀನಿ. ನಿಜವಾಗಿ ಜಾಗ್ರ ಪ್ರಪಂಚ ಅಭಿಮಾನಿಯಾದ ವೈಶ್ವಾನರ, ಅತೀತನಾದ ತುರಿಯನು ಹೌದು. ಸ್ವರೂಪದಿಂದ ಅತೀತನು, ತೋರಿಕೆಯಿಂದ ಉಪಾಧಿಯಿಂದ ವೈಶ್ವಾನರನು. ಎರಡು ರೂಪವೂ ಹೌದು ನಂದು. ವೈಶ್ವಾನ ರೂಪವೂ ಹೌದು, ತುರಿಯ ರೂಪವೂ ಹೌದು. ತುರಿಯ ರೂಪ ಪರಮಾರ್ಥ ರೂಪ, ಉಪಾಧಿ ರೂಪ ತೋರಿಕೆ ರೂಪ ವೈಶ್ವಾನರ ರೂಪ. ಅವನೇ ಸ್ಥೂಲ ರೂಪ ಪಡ್ಕೊಂಡ್ರೆ ಎಚ್ಚರ ಅಂತ ಉಪಾಧಿ ರೂಪ ತಗೋತಾನೆ. ಗುರುಗಳ ಇದೀವಾಗ ನೀವು ಏಕೋನವಿಂಶತಿ ಜಾದು ಪ್ರಥಮ ಪಾದ ಅದಕ್ ಕೊಟ್ಟೋಯ್ತಲ್ವಾ ಈಗ ಆ ಟಾಪಿಕ್? ಅದೇ ಅದನ್ನೇ ಅದು ಸಪ್ತಾಂಗ ಏಕೋವಿದನ್ನೇ ಹೇಳ್ತಿರೋದು. ಸಪ್ತಾಂಗ ಅಂದ್ರೆ ಸಪ್ತಾಂಗ ಏಕೋವಿದೆ. ದ್ವಿಲೋಕಾದ ಮೂರ್ಧ ಇದೆಯಲ್ಲ ಪೃಥ್ವಿ, ಅದೇ ಸಪ್ತಾಂಗ. ಏಕೋನವಿಂಶತಿ ಮುಖ ಅಂದ್ರೆ ಒಳಗೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣಗಳು, ಚಿತ್ತ ಅಹಂಕಾರ ಮನಸ್ಸು ಬುದ್ಧಿ, ಇದೇ ಏಕೋನವಿಂಶತಿ ಮುಖ. ಸಪ್ತಾಂಗ ಅಂದ್ರೆ ಇದು ವೈಶ್ವಾನರನೇ ಸಪ್ತಾಂಗ. ತಾನೇ ತನ್ನ ನೋಡ್ಕೊಳ್ತಾ ಇದ್ದಾನೆ. ಅಲ್ಲ, ಈ ಉಪಾಸನೆ ಪಾರ್ಟ್ ಅಲ್ಲಿ ಆ ತುರಿಯಂದಿಲ್ ಬರಲ್ಲ ಅಲ್ವಾ? ಅದಲ್ಲ, ತುರಿಯ ಬರೋಲ್ಲ. ಕರೆಕ್ಟು, ಉಪಾಸನೆ ತುರಿಯ ಬರೋಲ್ಲ. ನಾನು ಉಪಾಸನಾ ರೂಪ ತೋರಿಸುವ ವೈಶ್ವಾನರನು ತತ್ವತಃ ಸ್ವರೂಪದಿಂದ ತುರಿಯನೇ ಅಂತ ಆಡ್ ಮಾಡ್ತಾರೆ, ಸೇರಿಸ್ತಾ ಇದ್ದೀನಿ. ಇಲ್ಲಿ ಬರಲ್ಲ, ಅದು ಉಪಾಸನೆಯಲ್ಲಿ ಬರಲ್ಲ. ಅದೇ ಉಪಾಸನೆ ಇವಾಗ ಇವ್ರೆಲ್ಲಾ ಹೇಳಿದ್ರಲ್ಲ ಇಲ್ಲಿ, ನೀನು ಕಣ್ಣು ಅರ್ಧ ಮಾಡ್ತಾ ಇದ್ದೆ ಇಷ್ಟ ದಿವ್ಸ, ಕಣ್ಣನ್ನೇ ನೀನು ಮಾಡಿದ್ರೆ ದ್ವಿಲೋಕ ತಲೆ ಮಾತ್ರ ಮಾಡಿದ್ರೆ ಅದು ಸರಿ ಇಲ್ಲ ಅಂತ. ಹೌದು. ಇವಾಗ ಉಪಾಸನೆ ಪ್ರಕಾರ ತಗೊಂಡಾಗ ಇವಾಗ ತುರಿಯನ್ ಲೆಕ್ಕಕ್ಕೆ ತಗೊಂಡ್ರೆ ಇದು ಒಂದ್ ಪಾರ್ಟೇ ಆಯ್ತಲ್ಲ. ಹೌದು, ತುರಿಯನ್ನ ಯಾಕಂದ್ರೆ ಜ್ಞಾನ ಪ್ರಕರಣ ಅಲ್ವಲ್ಲ, ಇದು ಉಪಾಸನಾ ಪ್ರಕರಣವಾದ್ರಿಂದ ಇಲ್ಲಿ ತುರಿಯ ತೈಜಸ ಪ್ರಾಜ್ಞಾ ಬರಲ್ಲ. ಇಲ್ಲಿ ಬರೀ ವೈಶ್ವಾನರ ಒಂದೇ ಜಾಗ್ರ ಪ್ರಪಂಚದ ಅಭಿಮಾನ ಅಷ್ಟನ್ನೇ ಇಟ್ಕೊಂಡು ಭಾವನೆ ಮಾಡೋದು. ಇದು ಪ್ರಕರಣವೇ ಉಪಾಸನಾ ಪ್ರಕರಣವಾದ್ರಿಂದ ಇಡೀ ಜಾಗೃತ ಉಪಾಧಿಯನ್ನೇ ನಾನು ಅದರಲ್ಲಿ ಅಭಿಮಾನ ಮಾಡ್ಕೊಂಡವನು ಇಡೀ ವಿಶ್ವಾತ್ಮನಾಗಿದ್ದೀನಿ, ವೈಶ್ವಾನರನಾಗಿದ್ದೀನಿ ಭಾವನೆ ಮಾಡೋದು ಅಷ್ಟೇ. ಎಲ್ಲ ಅಧ್ಯಾತ್ಮ ಪರಿಚ್ಛೇದವನ್ನು ಬಿಟ್ಟು ಆದಿದೈವಿಕ ಸಮಷ್ಟಿ ರೂಪದಿಂದ ತನ್ನನ್ನು ಕಾಣೋದೇ ಉಪಾಸನೆ. ಇದು ಮಧ್ಯಮಾಧಿಕಾರಿ ಹೇಳಿದ ಉಪಾಸನೆ. ಇದು ತತ್ವ ವಿಚಾರ ಇಲ್ಲ ಇಲ್ಲಿ. ಅಖಂಡ ಸ್ಥೂಲ ಪ್ರಪಂಚ, ಸ್ಥೂಲೋಪಾಧಿ ಇದೆಯಲ್ಲ, ಸ್ಥೂಲೋಪಾಧಿಯಲ್ಲಿ ಟಾಪ್ ಮೇಲ್ಗಡೆ ತಲೆ, ಬಾಟಮ್ ಪೃಥ್ವಿ, ಪೃಥ್ವಿಯಿಂದ ಟಾಪ್ ವರೆಗೂ ಇರತಕ್ಕಂತಹ ಅವಯವಗಳಲ್ಲಿ ತನ್ನ ಅವಯವ ಕಲ್ಪನೆ. ಪೃಥ್ವಿಯೇ ಪಾದ, ಅಖಂಡ ನೀರೇ ನನ್ನ ಕಿಬ್ಬೊಟ್ಟೆ, ಅಖಂಡ ವಾಯುವೇ ನನ್ನ ಪ್ರಾಣ, ಅಖಂಡ ಆಕಾಶವೇ ನನ್ನ ನಡುಮೈಯಿ, ಅಖಂಡ ಅಗ್ನಿಯೇ ನನ್ನ ಬಾಯಿ, ಅಖಂಡ ಸೂರ್ಯಚಂದ್ರೇ ನನ್ನ ಕಣ್ಣು, ಅಖಂಡ ದಿಕ್ಕುಗಳೇ ನನ್ನ ಕಿವಿ, ಅಖಂಡ ದ್ವಿಲೋಕವೇ ನನ್ನ ತಲೆ ಹೇಳಿ ತನ್ನನ್ನ ಇಡೀ ವಿಶ್ವಾತ್ಮನಾಗಿ ಭಾವನೆ ಮಾಡ್ತಾ ಹೋಗ್ಬೇಕು. ಅದೇ ಗುರುಗಳೇ, ಈ ಏನ್ ಹೇಳಿದ್ದಾರೆ ಮಾಂಡಕ್ಯದಲ್ಲಿ ಮೊದಲನೇ ಪಾದ ಅಂತ, ಅದನ್ನ ಮೊದಲನೇ ಪಾದ ಅಂತ ಹೇಳ್ದೇಲೇನೆ ಅದೇನೆ ಅಖಂಡವಾದ ವೈಶ್ವಾನರ ಅಂತ ಹೇಳಿ ಉಪಾಸನೆ ಮಾಡಕ್ ಕೊಟ್ಟಿದ್ದು. ಕರೆಕ್ಟ್, ಅಷ್ಟೇ ಹೇಳಿದ್ದು. ಹೌದು, ಅಲ್ಲಿ ಜ್ಞಾನ ಪ್ರಕರಣವಾದ್ರೆ ಪ್ರಥಮ ಪಾದ ಅಂದ್ರು, ಜ್ಞಾನ ಪ್ರಕರಣವಲ್ಲವಾದ್ರೆ ಪ್ರಥಮ ಪಾದ ಅಂತ ಹೇಳ್ತಾ ಇಲ್ಲ. ಅದೇ ಪೂರ್ಣ ಅಂತ ಉಪಾಸನಾ ಪ್ರಕರಣಕ್ಕೆ ಪೂರ್ಣ ಅಂತ ಹೇಳಿ ಮಾಡಿದ್ರು. ಕರೆಕ್ಟ್, ಹೌದು. ಅದನ್ನೇ ಪೂರ್ಣ ಅಂದ್ಕೊಂಡು ಉಪಾಸನೆ ಪ್ರಕರಣ ಹಾಗೆ ತಗೊಂಡು ಮಾಡ್ಬೇಕು. ಉಪಾಸನೆಯಲ್ಲಿ ಸಮಷ್ಟಿಯನ್ನೇ ತಗೊಂಡು ಚರಾಚರಾತ್ಮದಲ್ಲಿ ಹೇಳಿದೆ. ತೇಷು ಹಿ ಆತ್ಮಕಲ್ಪನಾ ವ್ಯಪದೇಶಃ ಪ್ರಾಣಿನಾಂ. ತೇಷು ಹಿ ಆತ್ಮಕಲ್ಪನಾ ವ್ಯಪದೇಶಃ ಪ್ರಾಣಿನಾಂ. ತೇಷು ಶರೀರೇಂದ್ರಿಯ ಮನಸ್ಸು ಆತ್ಮಕಲ್ಪನೆ, ನಾನೆಂಬ ಕಲ್ಪನೆ ಪ್ರಾಣಿಗಳಿಗೆ ಸಹಜವಾಗಿದೆ. ಇದನ್ನು ಬಿಡಿಸಿ ಸಮಷ್ಟಿಯಾಗಿರುವ ಜಾಗೃತ ಪ್ರಪಂಚದಲ್ಲಿ ಆತ್ಮಬುದ್ಧಿಯನ್ನು ಉಂಟು ಮಾಡ್ತಾ ಇದೆ. ಈ ವ್ಯಷ್ಟಿನ ಸಮಷ್ಟಿ ಕಡೆ ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನ. ನಾವು ಕಂಜೆಸ್ಟ್ ಆಗಿ ಇಷ್ಟೇ ಆಗಿ ಸಿಕ್ಕಾಕೊಂಡ್ಬಿಟ್ಟಿದೀವಲ್ಲ, ನಮ್ಮನ್ನು ಬ್ರಾಡ್ ಆಗಿ ವಾಸ್ಟ್ ಆಗಿ ಎಷ್ಟು ತಗೊಂಡು ಹೋಗ್ತಾ ಇದೆ. ಪೂರ್ತಿ ವಿಶ್ವಾತ್ಮನಾಗಿದೆಯಾ ನೀನು ಅಂತ ನಮ್ಮನ್ನ
ಸಮಷ್ಟಿ ಕಡೆ ಕರ್ಕೊಂಡು ಹೋಗ್ತಾ ಇದೆ ಶಾಸ್ತ್ರ. ಅನ್ನಮತ್ತಿ ವೈಶ್ವಾನರವಿತು ಸರ್ವಾತ್ಮ ಅನ್ನಮತ್ತಿ. ಅನ್ನಮತಿ ವೈಶ್ವಾನರವಿತ್ ಸರ್ವಾತ್ಮ ಸನ್ ಅನ್ನಮತಿ. ವೈಶ್ವಾನರನ್ನು ಬಲ್ಲವನು ಸರ್ವಾತ್ಮನಾಗಿದ್ದುಕೊಂಡು ಸರ್ವಾನ್ನವನ್ನು ತಿನ್ನುತ್ತಾನೆ. ಯಾರು ಎಲ್ಲಿ ಅನ್ನ ತಿಂತಿದ್ರು ನಾನೇ ಆ ಉಪಾಯ ತಿಂತಿರೋದು ಅಂತ ಹೇಗೆ ಪ್ರಾಣೋಪಾಸನೆಯಲ್ಲಿ ಹೇಳಿತ್ತೋ ಅದೇ ರೀತಿ ವೈಶ್ವಾನೋಪಾಸನೆಯಲ್ಲೂ ಅದನ್ನೇ ಹೇಳ್ತಿದೆ. ಕಾಗೆ ತಿಂದ್ರು, ಅಥವಾ ಇಲಿ ಬೆಕ್ಕು ತಿಂದ್ರು, ದೇವತೆಗಳು ಅಮೃತಪಾನ ಮಾಡಿದ್ರು, ಎಲ್ಲಿ ಯಾರು ಏನ್ ತಿಂದ್ರು ಕೂಡ ನಾನೇ ಆಯಾ ಉಪಾಧಿಯಿಂದ ಅನ್ನ ತಿನ್ನುತ್ತಿರುವಾತನು ಅಂತ ಹೇಳಿ ವೈಶ್ವಾನರನ್ನು ಅನ್ನವನ್ನು ತಿನ್ನುವಾಗ್ತಾನೆ. ಯಥಾ ಅಜ್ಞ ಪಿಂಡಮಾತ್ರಾಭಿಮಾನ ಸನ್ನಿತ್ಯರ್ಥಃ. ಯಥಾ ಅಜ್ಞಃ ಪಿಂಡಮಾತ್ರಾಭಿಮಾನಃ ಸನ್ ಇತ್ಯರ್ಥಃ. ಹೇಗೆ ಅಜ್ಞನಾದವನು ತನ್ನ ಶರೀರದಲ್ಲಿಯೇ ಅಭಿಮಾನವುಳ್ಳವನಾಗಿ ಉಣ್ತಾನೋ ಹಾಗೆ ಉಣ್ಣೋಲ್ಲ, ಇವನು ಸರ್ವಾತ್ಮನಾಗಿ ಅನ್ನ ತಿನ್ನುವನಾಗ್ತಾನೆ ಅಂತ ಇದನ್ನು ಪ್ರಶಂಸಾ ಅರ್ಥವಾದ ಇದು ಹೊಗಳ್ತಾ ಇದೆ. ಅರ್ಥ ಆದ್ರೆ ಅವಿದ್ಯಮಾನ ಅರ್ಥ ಆಗಲ್ಲ, ವಿದ್ಯಮಾನ ಅರ್ಥ ಆಗ. ವೈಶ್ವಾನರೋಪಾಸಕನಿಗೆ ಇದನ್ನೇ ಆ ಪರಮಾತ್ಮ ದೂರ್ವಾಸಾತಿಥ್ಯದಲ್ಲಿ ಆ ದ್ರೌಪದಿ ಹತ್ರ ಬಂದು ಒಂದು ಅಗಳನ್ನ ಹಾಕೊಂಡು ಎಲ್ಲರ ಹೊಟ್ಟೆ ತುಂಬಿಸಿದ್ದು ಇದೇ ವಿದ್ಯೆಯಿಂದಲೇ. ಕೃಷ್ಣನ್ ಕರ್ಲಲ್ಲ ದ್ರೌಪದಿ, ಎಲ್ಲ ಮುಗಿದು ಹೋಗ್ಬಿಟ್ಟಿದೆ, 300 ಜನ ಬ್ರಹ್ಮಚಾರಿ ಜೊತೆ ಬಂದ್ಬಿಟ್ಟಿದ್ದಾರೆ ದೂರ್ವಾಸರು, ಈಗ ಬಡಿಸ್ಬೇಕು ನೀನ್ ಬರ್ಬೇಕು ಅಂದಾಗ ಅವಳ ಪ್ರಾರ್ಥನೆ ಬಂದ್ಬಿಟ್ಟು ಒಂದ್ ಅಗಳನ್ನ ಹಾಕೊಂಡಪ್ಪ. ಅವನು ವೈಶ್ವಾನರ, ಅವನು ವಿಶ್ವಾತ್ಮನ ಪರಮಾತ್ಮ ಒಂದ್ ಅಗತ್ಕೊಂಡ್ರೆ ಎಲ್ಲ ಜಗತ್ತೇ ತೃಪ್ತಿ ಆಗ್ಬಿಡ್ತವನು. ನಿಮ್ಗೂ ಈ ಶಕ್ತಿ ಬರುತ್ತೆ. ವಿಶ್ವಾತ್ಮನ ನೀವು ಒಬ್ಬರೇ ಊಟ ಮಾಡಿ ಸಾಕು, ಜಗತ್ತೆಲ್ಲ ಊಟ ಮಾಡೋದಂಗೆ ಆಗ್ಬಿಡುತ್ತೆ. ಆ ಶ್ರುತಿ ಹೇಳ್ತಾ ಇದೆ, ಯಥೇವ ಕ್ಷುದಿತಾ ಬಾಲಾಹ ಮಾತರಂ ಪರ್ಯುಪಾಸತೆ ಏವಂ ಅಗ್ನಿಹೋತ್ರಂ ಉಪಾಸತೆ ಅಂತ. ಹಸಿದ ಮಕ್ಕಳು ಅಮ್ಮ ಏನಾದ್ರು ಕೊಡಮ್ಮ ಅಂತ ಯಾವ ರೀತಿ ಪೀಡಿಸ್ತಾರೋ ಅದೇ ರೀತಿ ಈ ಅಗ್ನಿಹೋತ್ರಿ ಪ್ರಾಣಾಗ್ನಿಹೋತ್ರಿ ವೈಶ್ವಾನರ ಉಪಾಸಕ ಊಟ ಮಾಡ್ಲಿ ಅಂತ ಕಾಯ್ತಾ ಇರ್ತಾರಂತೆ ಜಗತ್ತಿನ ಎಲ್ಲರೂ. ಇವ್ರು ಊಟ ಮಾಡಿಬಿಟ್ರೆ ಜಗತ್ತಿಗೆ ತೃಪ್ತಿ ಆಗತ್ತೆ. ಇವನು ಜಗದಾತ್ಮವನ್ನು ಅಭಿಮಾನ ಪಡ್ಕೊಂಡವನಾದ್ರಿಂದ ಇವನು ಒಬ್ಬ ತಿಂದ್ರು ಇಡೀ ವಿಶ್ವಕ್ಕೆಲ್ಲ ಅನ್ನ ಆಗ್ಬಿಡುತ್ತೆ ಅಂತ ಹೇಳಿ ಉಪನಿಷತ್ತು ಮುಂದೆ ಕೊಂಡಾಡುತ್ತೆ. ಅಂಥ ಸರ್ವಾತ್ಮ ಭಾವ ಬರುತ್ತೆ ಇವನಿಗೆ ಅಂತ. ತುಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರ